morning, sir. Good morning, everyone. Welcome back to the class. Good morning, sir. Oh, Chakravarti ಅವರು ಮಾತಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಕ್ರವರ್ತಿ. ಹೇಳಿ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಸಮಾಚಾರ? ಇಲ್ಲ ಸರ್, ನೀವೇ ಹೇಳ್ಬೇಕು. ನೀನ್ ಹೇಳ್ಬೇಕು, ನಾನೇನ್ ಹೇಳಿ? ಮೈಕ್ ತಗೊಂಡ ಹೊಸದು? ಇಲ್ಲ ಸರ್, ಅದು ವರ್ಕ್ ಆಗ್ತಿಲ್ಲ ಸರ್ ಕ್ಲೀನ್ ಆಗಿ ಕಂಪ್ಯೂಟರ್, ಅದಕ್ಕೆ ಮೊಬೈಲ್ ಅಲ್ಲಿ ಲಾಗಿನ್ ಆಗಿದೆ. ನೋ ಪ್ರಾಬ್ಲಮ್. ಓಕೆ. ಹಾ, ಬರ್ಬೇಕು ಇನ್ನು ಸ್ಟೂಡೆಂಟ್ಸ್ ಎಲ್ಲ ಬರ್ಬೇಕು. ಇನ್ನು ಜಸ್ಟ್ 69 ಮೆಂಬರ್ಸ್ ಅಷ್ಟೇ. ಓಕೆ, ಹೌ ಮೆನಿ ವಿ ಹ್ಯಾವ್ ಡನ್ ಯೆಸ್ಟರ್ಡೇ? ಟೆಲ್ ಮಿ. ಸರ್ 3 ಪ್ರಾಬ್ಲಮ್ಸ್ ಮಾಡಿದ್ವಿ ಎಕ್ಸರ್ಸೈಸ್ 3 ಪ್ರಾಬ್ಲಮ್ಸ್ 9.2 ಅಲ್ವಾ? ಹಾ ಸರ್. Yes, 9.2 ಎಕ್ಸರ್ಸೈಸ್ 3. ಓಕೆ, ಸೊ ಎಲ್ಲರೂ ಬಂದ್ಬಿಡ್ಲಿ. ಕಾಮನ್ ಇನ್ಸ್ಟ್ರಕ್ಷನ್ಸ್ ಆಮೇಲೆ ಕೊಡ್ತೀನಿ. ಸೊ 4th ವರೆಯಿಂದ ನಾನು ಶುರು ಮಾಡ್ಬೇಕಲ್ವಾ? Yes, ಹಾ sir. ಸರ್. ಓಕೆ, ಮತ್ತೆ ಏನ್ ಸಮಾಚಾರ? ನಾಳೆಗೆಲ್ಲ ರೆಡಿನಾ? ಹಾ ಸರ್, ರೆಡಿ ಸರ್. ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಹಾ ಹಾ ಸರ್. ಸರ್. ಅಕ್ಷರ, ಏನ್ ಏನಾಗುತ್ತೆ? ತಯಾರಿ ಮಾಡ್ಕೊಂಡಿದ್ಯಮ್ಮ? ಅಕ್ಷರ ಅವ್ರೆ, ನಾಳೆ PTM ಬಗ್ಗೆ ಏನ್ ನಿಮ್ ತಯಾರಿ? ಏನೋ ಮಾಡ್ಕೊಂಡಿದೀನಿ ತಯಾರಿ ಅಂದ್ರಲ್ಲ, ಅಯ್ಯೋ ಏನೂ ಇಲ್ಲ ಸರ್, ಹೋಗ್ಬಿಟ್ಟು ಅಟೆಂಡ್ ಮಾಡ್ಕೊ ಬರೋದು. ಅಷ್ಟೇನಾ? ಗೊತ್ತಿಲ್ಲ ಸರ್ ಹೆಂಗ್ ನಡೆಯುತ್ತೆ, ಫಸ್ಟ್ ಟೈಮ್ ಅಲ್ಲ ಸರ್. ಓ, ಇದಕ್ ಮುಂಚೆ PTM ಮಾಡಿಲ್ವಾ ನಿಮ್ದು? ಅಂದ್ರೆ ಸ್ಕೂಲಲ್ಲಿ ಮಾಡಿದೀವಿ, ಕಾಲೇಜಲ್ಲಿ ಸ್ಕೂಲಲ್ಲಿ ಹೇಗಿರ್ತಾಯ್ತು PTM? ಎಲ್ಲ ಟೀಚರ್ಸ್ ನ ಆಮೇಲೆ ಪ್ರಿನ್ಸಿಪಲ್ ನ ಮೀಟ್ ಮಾಡ್ಕೊಂಡ್ ಬಂದ್ರೆ ಆಯ್ತು ಅಷ್ಟೇ. ಸರ್. ಅಲ್ಲಿ ಏನ್ ನಡೆಯೋದು ಹೇಳು? ಟೀಚರ್ಸ್ ನ ಮೀಟ್ ಮಾಡಕ್ ಹೋದಾಗ ಏನ್ ನಡೀತಾ ಇತ್ತು? ಹೇಳ್ತಿದ್ರು ಸರ್ ನಮ್ ಪರ್ಫಾರ್ಮೆನ್ಸ್ ಬಗ್ಗೆ, ನಾವ್ ಹೆಂಗಿರ್ತಿದ್ವಿ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ತಿದ್ರು. ಹಾ, ಅಂದ್ರೆ ಟೀಚರ್ಸ್ ಗಳು ಫಿಟ್ಟಿಂಗ್ ಇಡ್ತಾ ಇದ್ರು. ಫಿಟ್ಟಿಂಗ್ ಅಂತ ಅಲ್ಲ ಸರ್, ಬಟ್ ಹೇಳ್ತಿದ್ರು. ಅದನ್ನೇ ತಾನೇ ಇನ್ನೊಂದು ಭಾಷೆಯಲ್ಲಿ ಸ್ಲ್ಯಾಂಗ್ ಫಿಟ್ಟಿಂಗ್ ಅಂತ ಕರಿತೀವಮ್ಮ. ಸರ್ ಪೇರೆಂಟ್ಸ್ ಹೇಳ್ತಿದ್ರು ಸರ್. ಹಾ, ಕನ್ನಡದಲ್ಲಿ ಹೇಳೋದನ್ನ ಚಾಡಿ ಅಂತ ಹೇಳ್ತೀವಿ, ಆಯ್ತಾ? ಹಿಂಗ ಅದೇ ಸ್ವಲ್ಪ ಬೇರೆ ಲ್ಯಾಂಗ್ವೇಜ್ ಹೇಳ್ಬೇಕಾದ್ರೆ ಫಿಟ್ಟಿಂಗ್ ಅಂತ ಕರಿತೀವಿ. ಕರೆಕ್ಟ್ ಅಕ್ಷರ? ಹಾ ಸರ್. ಸೊ ಅದೇ ತಾನೇ ನಡೀತಾ ಇದ್ದಿದ್ದು. ಹಾ ಸರ್, ಅದೇ ನಡೀತಿದ್ದು. ಸೊ ಪೇರೆಂಟ್ಸ್ ಗಳು ಮಾಡ್ತಿದ್ರು. ಅವರು ಮಾಡ್ತಿದ್ರು. ಕೆಲವು ಸ್ಟೂಡೆಂಟ್ಸ್ ಸಿಕ್ಕಾಬಿಟ್ಟೆ ಹುಷಾರು. ಮುಂಚೆನೆ ಆ ಟೀಚರ್ಸ್ ಬಗ್ಗೆ ಪೇರೆಂಟ್ಸ್ ಹತ್ರ ಫಿಟ್ಟಿಂಗ್ ಇಟ್ಬಿಡೋದು. ಅವ್ರು ಹಂಗೆ, ಅವ್ರು ಸರಿ ಇಲ್ಲ, ಹಿಂಗೆ. ಕರೆಕ್ಟಾ? ಹಂಗೇನಿಲ್ಲ ಸರ್. ಕರೆಕ್ಟ್ ಸರ್. ಡೋಂಟ್ ಟೆಲ್ ಮಿ. ಸಿ, ಅಭಿರಾಮ್ ಇಸ್ ಅಕ್ಸೆಪ್ಟಿಂಗ್. ನಾ ಏನ್ ಹಂಗ್ ಮಾಡ್ತಿರ್ಲಿಲ್ಲ ಸರ್. ನಾನ್ ನಿನ್ ಬಗ್ಗೆ ಅಂತ ಹೇಳದ್ನಾ? ಕೆಲವು ಸ್ಟೂಡೆಂಟ್ ಅಂತ ಹೇಳಿದೆ. ವೈ ಯು ಆರ್ ಜಸ್ಟ್ ಚೆಕಿಂಗ್ ಯುವರ್ ಸೆಲ್ಫ್? ನನಗೆ ಕೇಳ್ತಿದ್ರಲ್ಲ ಸರ್. Shanmukh, you used to do that? No sir, sometimes sir, that's it. That's what, sometimes you used to do that, no? Yes sir. ನಮ್ಮನ್ನ ವಿಲನ್ ಮಾಡ್ಬಿಡ್ತಿದ್ರಾ? ಹಾ ಸರ್. ನೀವ್ ಹೀರೋಗಳು ಆಗ್ಬಿಡ್ತಿದ್ರಾ? ಕರೆಕ್ಟಾ? ಹಾ ಸರ್. ಬಾಬಾ ಇವೆಲ್ಲ ಮಾಡ್ತೀರಾ ಕಣ್ರಿ ಚೆನ್ನಾಗಿ. ಹಾ, ಸೊ Shanmukh, you prepare for tomorrow? Mine is on Saturday sir. Oh, yours is on Saturday. ಎನಿವೆ, ಆಲ್ ದಿ ಬೆಸ್ಟ್. PTM ಆದ್ಮೇಲೆ ಏನೇನಾಗುತ್ತೆ ಯಾರು ಗೊತ್ತು? ಹಾ, ಏನ್ ನಡಿಬೋದು PTM ಆದ್ಮೇಲೆ? 2020 ನಡಿಬೋದಾ, ಒನ್ ಡೇ ನಡಿಬೋದಾ, ಇಲ್ಲ ಟೆಸ್ಟ್ ಮ್ಯಾಚ್ ನಡಿಬೋದಾ? ಏನೂ ನಡೆಯಲ್ಲ ಸರ್. ನೋ. ಗೇಮ್ ಓವರ್. ಹಾ ಪಾಟೀಲ್, ಗೇಮ್ ಓವರ್ ಸರ್. ಏನ PTM ಗೇಮ್ ಓವರ್ ಸರ್. ಗೇಮ್ ಓವರ್? ಕಮಾನ್, ನಮ್ಮನ್ನ ಅಷ್ಟು ಕೆಟ್ಟದಾಗಿ ತಿಳ್ಕೊಬೇಡ್ರಿ. ಹಾ ಸರ್, ಏನ್ ಹೇಳ್ತೀರಾ ಸರ್? ನಾರ್ಮಲ್ ಆಗಿ ನಮ್ಮ ಪರ್ಫಾರ್ಮೆನ್ಸ್ ಹೇಳ್ತೀರಾ ಕ್ಲಾಸ್ ಅಲ್ಲಿ, ಅಷ್ಟೇ ತಾನೇ? ಮತ್ತೆ ಕ್ಲಾಸ್ ಅಲ್ಲಿ ನೀವೆಲ್ಲ ಇದುವರೆಗೂ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನ್ ಮಾಡಿದ್ದೀರಾ ಅದನ್ನೆಲ್ಲ ಹೇಳೋದ್ ಬೇಡವಾ? ಅದು ಹೇಳ್ತೀರಾ, ಅದೇ ಪರ್ಫಾರ್ಮೆನ್ಸ್ ಹೇಳ್ತೀರಾ ಅಂತ. ಪರ್ಫಾರ್ಮೆನ್ಸ್ ಯಾರು ಮಾತಾಡ್ತಾರೆ? ಅದು ಮಾತಾಡಲ್ಲ. ಮಾರ್ಕ್ಸ್ ಬಗ್ಗೆ ಮಾತಾಡಲ್ವಾ? ಇಲ್ಲ, ನೀವು ಕ್ಲಾಸ್ ಅಲ್ಲಿ ಹೇಗ್ ಬಿಹೇವ್ ಮಾಡಿದೀರಾ ಇಷ್ಟು ದಿನ, ಅದು ಮೇಜರ್ ಟಾಪಿಕ್. ಮಾರ್ಕ್ಸ್ ಮಾತಾಡಲ್ವಾ? ಮಾರ್ಕ್ಸ್ ಬಗ್ಗೆ ಖಂಡಿತ ಇಲ್ಲ. ಅದ್ ನೀನ್ ತಗೊಂಡಿದ್ದು, ನಿನಗ್ ಬಿಟ್ಟಿದ್ದು. ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿ ರೆಡಿ ಆಗ್ಬೇಕು ಅಂತನಾ ಸರ್? ಯಾರಮ್ಮ, ನೀವಾ? ಅಲ್ಲ ಸರ್, ಎಲ್ರಿಗೂ ಹೇಳ್ತಿದ್ರಲ್ಲ ಬಿಹೇವಿಯರ್ ಅಂತ, ಅದಕ್ಕೆ ಅಂದ್ರೆ. ಹೌದು, ನೀವು ಇಷ್ಟು ದಿನ ಹೇಗೆ ಬಿಹೇವ್ ಮಾಡಿದೀರಾ ಅದನ್ನೆಲ್ಲ ನಾವು ಒಂದ್ಸಲ ಮಾತಾಡೋದ್ ಬೇಡವಾ ಪೇರೆಂಟ್ಸ್ ಹತ್ರ? ಹಾ ಸರ್, ಮಾತಾಡಿ. ಡೋಂಟ್ ವರಿ. ನೀವು ಚೆನ್ನಾಗಿ ಹೇಳ್ತಾರೆ ಬಿಡಿ ಸರ್. ನಥಿಂಗ್ ಲೈಕ್ ದಟ್, ಜಸ್ಟ್ ಸುಮ್ನೆ ಹೇಳ್ತಾ ಇದ್ದೆ ಅಷ್ಟೇ. ಓಕೆ, ಆಮೇಲೆ ಯಾರು ಭಯ ಪಟ್ಕೊಂಡು ಎಷ್ಟೋ ಜನ ಆಮೇಲೆ ಹೋಗೋದೇ ಇಲ್ಲ ನಾಳೆ, ಅಯ್ಯೋ ಹೋದ್ರೆ ಆಮೇಲೆ ಸರ್ ಏನೋ ಹೇಳೋರೆ ಹಂಗ ಆಗ್ಬಿಡುತ್ತೆ ಅಂತ. ನಥಿಂಗ್ ಲೈಕ್ ದಟ್, ಇಟ್ಸ್ ಜಸ್ಟ್ ಅ ಕ್ಯಾಶುವಲ್ ಮೀಟಿಂಗ್. ಫಸ್ಟ್ ಮೀಟಿಂಗ್ ಅಲ್ವಾ? ಆಸ್ ಎ ಪೇರೆಂಟ್, ಟೀಚರ್ಸ್, ಸ್ಟೂಡೆಂಟ್ಸ್, ವಿ ಶುಡ್ ಮೀಟ್. ಓಕೆ, ಅಂಡ್ ಎಸ್ಪೆಷಲಿ ಬಿಕಾಸ್ ಆಫ್ ಆನ್ಲೈನ್ ಕ್ಲಾಸಸ್ ನಾವುಗಳು ಮೀಟೇ ಮಾಡಿಲ್ಲ. ಸೊ ಹಾಗಾಗಿ ಲೆಟ್ ಅಸ್ ಮೀಟ್ ಫಾರ್ ದ ಫಸ್ಟ್ ಟೈಮ್ ಟುಮಾರೋ ಅಂಡ್ ಡೇ ಆಫ್ಟರ್ ಟುಮಾರೋ. ASC 2 ದಿನ ಇದೆ. ಓಕೆ, ಐ ನೋ ದಟ್. ಅಂಡ್ ಕಾರ್ಮೆಲ್ಗೆ 1 ದಿನ ಇದೆ. ಗಾಟ್ ಇಟ್? ಓಕೆ, ಸೊ ಎಲ್ಲರೂ ಬಂದ್ರು. ಒಂದು ಕಾಮನ್ ಇನ್ಸ್ಟ್ರಕ್ಷನ್ ಬಿಫೋರ್ ಐ ಸ್ಟಾರ್ಟ್ ದಿ ಸಿಲೆಬಸ್, ಬಿಫೋರ್ ಐ ಕಂಟಿನ್ಯೂ ದ ಸಿಲೆಬಸ್.
ಪ್ರಾಬ್ಲಮ್ಸ್ ನ ಯಾರು ಕಾಪಿ ಮಾಡಲ್ಲ. ನಾನು ಪ್ರಾಬ್ಲಮ್ ನಂಬರ್ ಹೇಳ್ತೀನಿ, ಸ್ಪೇಸ್ ಬಿಡ್ತೀರಾ, ಸೊಲ್ಯೂಷನ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಸ್ ದಟ್ ಕ್ಲಿಯರ್ ಟು ಎವ್ರಿಬಡಿ? Yes, sir. Yes, sir. sir. ಯಾಕಂದ್ರೆ ಐ ವಾಂಟ್ ಟು ಫಿನಿಶ್ ದಿಸ್ ಅಟ್ ಎನಿ ಕಾಸ್ಟ್ ಟುಡೇ. ಈ AP ಟಾಪಿಕ್ ನ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋದು ಬೇಡ, ಬಿಕಾಸ್ ಇದು ಶುರು ಆಗದೆ ನೆಕ್ಸ್ಟ್ ವೀಕ್. ಫಸ್ಟ್ ಇನ್ಸ್ಟ್ರಕ್ಷನ್, ಎವ್ರಿಬಡಿ ಲಿಸನ್ ಕೇರ್ಫುಲಿ. Nobody will copy the problems. You will write the problem number and you will leave the space. You will fill that later. First instruction. Second, is it okay, students, if I take special class on Monday and Tuesday at least for few weeks? Yes, sir. Yes, sir. ನಿಮ್ಮ ಪರ್ಮಿಷನ್ ಇಲ್ದಿರಾ ನಾನು ತಗೊಳಲ್ಲ. ನೀವು ಬೇಡ ಅಂದ್ರೆ ನಾನು ಖಂಡಿತ ತಗೊಳಲ್ಲ. ಅದು But ತಗೊಳ್ಳಿ one- sir. one- ತಗೊಳ್ಳಿ ಸರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬಿಫೋರ್ ಯು ಕಮ್ ಟು ಎ ಕನ್ಕ್ಲೂಷನ್, ತಗೊಳ್ಳಿ sir. ನನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾಕೆ ಎಕ್ಸ್ಟ್ರಾ ಕ್ಲಾಸಸ್ ನಾನು ಪ್ಲಾನ್ ಮಾಡಿದ್ದೀನಿ? ನನಗೆ ಸಿಗ್ತಾ ಇರೋದೇ ಇವಾಗ ಹಾರ್ಡ್ಲಿ 4 days. ಅದ್ರಲ್ಲಿ ನೋಡಿ ಪೇಟಿಎಂ ಅಂತ ಒಂದು ಬರುತ್ತೆ, ಇಲ್ಲ ಯಾವುದೋ ಏನೋ ಒಂದು ಸಮ್ಹೌ ಆ 4 days ಅಲ್ಲಿ ಒಂದಿನ ಮತ್ತೆ ಕಳ್ಕೊತಾ ಇದ್ದೀನಿ ನಾನು. ಓಕೆ, ಸೊ ಈಗ ಟೋಟಲ್ ಎಷ್ಟು ಚಾಪ್ಟರ್ಸ್ ಆಗಿದೆ ಹೇಳ್ತೀರಾ ನನ್ಗೆಲ್ಲರೂ? ಹೌ ಮೆನಿ 7, ಚಾಪ್ಟರ್ಸ್ ವಿ ಹ್ಯಾವ್ ಡನ್? 7. ನೋಡಿ ಒಂದ್ಸಲ. 7 chapters are done. See, total 16. 16 ಅಲ್ಲಿ 3 ಡಿಲೀಟ್ ಮಾಡ್ಬಿಡಿ. ಡಿಲೀಟೆಡ್ 3 ಚಾಪ್ಟರ್ಸ್ ಮಾಡಲ್ಲ ಅಂದ್ರೆ ನಿಧಾನಕ್ಕೆ ಮಾಡ್ತೀನಿ ನಿಮ್ಗೆ ಟೈಮ್ ಸಿಕ್ಕಿದಾಗ. ಸೊ 13 ಚಾಪ್ಟರ್ಸ್. 13 ಅಲ್ಲಿ ಇವಾಗ 7 ಚಾಪ್ಟರ್ಸ್ ಆಗಿದೆ. ಸೊ ರಿಮೈನಿಂಗ್ ಎಷ್ಟಪ್ಪ? 6 ಚಾಪ್ಟರ್ಸ್ ಅಲ್ವಾ? ಕರೆಕ್ಟ್ ನೋ? 6 ಚಾಪ್ಟರ್ಸ್ ಬೋರ್ಡ್ ಎಕ್ಸಾಮಿನೇಷನ್ಗೂ ಮಾಡಬೇಕು, ರೈಟ್? ಅದಾದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮು ಮಾಡಬೇಕು. ಎರಡು ಸಿಲೆಬಸ್ ನ ಅಟ್ ದ ಸೇಮ್ ಟೈಮ್ ತಗೊಂಡು ಹೋಗ್ಬೇಕು ನಾನು. ಸೊ ನಾನು ಈ 3 days 4 days ಕ್ಲಾಸ್ ತಗೊಂಡು ವೀಕ್ ಅಲ್ಲಿ ಖಂಡಿತ ಇಟ್ ವಿಲ್ ಬಿ ಟೂ ಲೇಟ್ ಆಕ್ಚುಲಿ ಫಾರ್ ಮೀ ಟು ಕಂಪ್ಲೀಟ್ ದ ಸಿಲೆಬಸ್. ಸೊ ಅದಕ್ಕೆ ಎಸ್ಟರ್ಡೇ ಐ ಜಸ್ಟ್ ಥಾಟ್ ದಿಸ್. ಇದಕ್ಕೆ ಮುಂಚೆನೂ ಹೇಳಿದ್ದೆ ನಾನು ಸ್ಪೆಷಲ್ ಕ್ಲಾಸ್ ತಗೊಳ್ತೀನಿ, ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಓಕೆ, ದಟ್ಸ್ ವಾಟ್ ಐ ಆಮ್ ಪ್ಲಾನಿಂಗ್. ಹೇಗಿದ್ರು ಮಂಡೇ ನಂದು ನಿಮ್ದು ರೆಗ್ಯುಲರ್ ಕ್ಲಾಸ್ ಇಲ್ಲ, ಗಾಟ್ ಇಟ್. ಆಮೇಲೆ ಟ್ಯೂಸ್ಡೇ ಆಲ್ಸೋ. ಸೊ ವಾಟ್ ಐ ಆಮ್ ಪ್ಲಾನಿಂಗ್ ಇಸ್, ನಿಮ್ದು ಎಲ್ಲಾ ಕ್ಲಾಸ್ ಎಲ್ಲರಿಗೂ 2:30 ಮುಗಿದೋಗುತ್ತಲ್ವಾ ಎಲ್ಲರಿಗೂ? ಬೋತ್ ದ ಕ್ಯಾಂಪಸ್ ಐ ಆಮ್ ಆಸ್ಕಿಂಗ್. Yes sir. Including Cardial. Carmel students, please mention. So sometimes we have English. No, sometimes alla. Monday and Tuesday ಬಗ್ಗೆ ಮಾತ್ರ ಮಾತಾಡಿ ಅಭಿಜ್ಞಾ. Monday we have English, sir. What time to what time? 2:30 to 3:30. Okay, then. That's it, sir. Tuesday we don't have. Tuesday you don't have. Okay. Right. Okay, now listen everybody. Carmel, ಕೇಳಿಸ್ಕೊಳ್ಳಿ. 2:30 to 3:30 ಮುಗಿಯುತ್ತೆ. Shall I take from 5:30 to 6:30 from Monday on Monday and Tuesday? Yes. Yes, sir. Yes, Both the sir. campus students, please answer. Yes, sir. Monday Okay, and sir. Tuesday. Yes. Yes, sir. Yes, Patil. I want everyone to reply. ಒಂದು ಇಲ್ಲ ಟೈಪ್ ಮಾಡಿ, ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎರಡರಲ್ಲಿ ಒಂದು ಮಾಡಿ ಎಲ್ಲರೂ. ಸುಮ್ಮನೆ Yes ಕೂತ್ಕೋಬೇಡಿ. sir. Yes, sir. Yes, Sir, sir. after the class only you can take, sir. ಯಾವ ಆಫ್ಟರ್ ದ ಕ್ಲಾಸ್ ಅಂದ್ರೆ 3:30 ದರೆ ತಗೋಬೋದಾ? ಬೇಡ. ಐ ವಾಂಟ್ ಮೈ ಸ್ಟೂಡೆಂಟ್ಸ್ ಟು ಹ್ಯಾವ್ ಎ ಬ್ರೇಕ್. ಓಕೆ, ಒಂದು ಬ್ರೇಕ್ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಓಕೆ, 5:30 ಜಾಯಿನ್ ಮಾಡಿ ಬೇಕಾದ್ರೆ. 5:30 to 6:30 2 days ಸರ್ ಅಷ್ಟೇ. ಫುಲ್ 1 hour ಇರಲ್ಲ ನಮಗೆ ಇಂಗ್ಲಿಷ್. ಅದು ನಿಮಗೆ 10 ರೆಕಾರ್ಡೆಡ್ minutes ವಿಡಿಯೋ ಅಲ್ವಾ videos ನಿಮ್ದು? ಇರುತ್ತೆ. Honestly, it's a Ah, recorded 10 video minutes. ಅಲ್ವಾ? Recorded. ಎಸ್ Yes, ಸರ್, sir. 10 minutes videos ಇರುತ್ತೆ ಅಷ್ಟೇ. ಅಷ್ಟೇನಾ? Recorded, sir. So you ಟೈಮ್ people- ಟೇಬಲ್ no, no, no. ಪ್ರಕಾರ 2:30 to 3:30 You people tell me which time will be comfortable, 5 or 5:30? 5, sir. 5 sir. 5 sir. Everyone please reply. Which time 5 you only, feel sir. comfortable, 5 or 5:30? 5, 5, sir. sir. ಓಕೆ, ಸೊ ಹಾಗಾದ್ರೆ ಇಟ್ಸ್ ಫಿಕ್ಸ್ಡ್. ಕೇಳಿಸ್ಕೊಳ್ಳಿ ಎಲ್ಲರೂ. ಮಂಡೇ ಅಂಡ್ ಟ್ಯೂಸ್ಡೇ, ಓಕೆ, ಯು ವಿಲ್ ಬಿ ಹ್ಯಾವಿಂಗ್ ಮ್ಯಾಥ್ಸ್ ಕ್ಲಾಸ್ ಫ್ರಮ್ 5 to 6 PM. ಒಂದು ಇವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ್ರೆ ನಾನು ತಗೊಳಲ್ಲ. ಸೊ ಪ್ಲೀಸ್ ಲೆಟ್ ಮಿ ನೋ ಇಫ್ ಯು ಥಿಂಕ್ ದಟ್ ಸರ್ ಬೇಡ ಸರ್, ನಾನು ಖಂಡಿತ ತಗೊಳಲ್ಲ. Is there any students who says I don't want this class? No problem. ಸರ್ ಇದು ರೆಕಾರ್ಡೆಡ್ ವಿಡಿಯೋ ಅಪ್ಲೋಡ್ ಆಗುತ್ತಲ್ಲ ಸರ್, ಇನ್ ಕೇಸ್ ನಮ್ಮ ಅಣ್ಣನ ಮದ್ವೆ ಇದೆ, ಸೊ ಆ ಟೈಮಲ್ಲಿ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ವಿಡಿಯೋ No problem, no problem. See, as ಅದು ಒಂದು ದಿನ ತಾನೇ, ಯಾವತ್ತೋ ಒಂದು ದಿನ ಮಿಸ್ ಆಗುತ್ತೆ. ಬಟ್ ನಾನು ಅಟ್ ಲೀಸ್ಟ್ ಫಾರ್ ಫ್ಯೂ ವೀಕ್ಸ್, ಒಂದು 3-4 weeks ಆದ್ರೂ ತಗೊಳ್ತೀನಮ್ಮ. ಓಕೆ ಸರ್. ಸೊ ದಟ್ ಏನಿಲ್ಲ, ಸ್ವಲ್ಪ ಕಂಫರ್ಟಬಲ್ ಪೊಸಿಷನ್ಗೆ ಹೋಗ್ಬಿಡೋಣ ಸಿಲೆಬಸ್ ಅಲ್ಲಿ ಅಂತ. ಒಂದು 2 ಚಾಪ್ಟರ್ ಸ್ವಲ್ಪ ಮೂವ್ ಆಗೋರು. ಸಿ, ನಾ ಈವ್ನಿಂಗ್ ಅಲ್ಲಿ ತಗೊಳ್ತಾ ಹೋದ್ರೆ 1 month ತಗೊಂಡ್ರೆ ನಾನು ಅಟ್ ಲೀಸ್ಟ್ ಯಾವ್ದಾದ್ರು ಒಂದು ದೊಡ್ಡ ಚಾಪ್ಟರ್ನ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ.
Okay. Okay, sir. So Hagagi, I've just planned this idea. Hope all are fine. If so, please type yes, sir, everybody. Ellaru. Yes, If sir. so, Yes, if sir. you are ready, ಅಷ್ಟೇ. ನಾ ಹೇಳ್ತಾ ಇದೀನಿ, ನೋ ಕಂಪಲ್ಷನ್. ನಾನು ಖಂಡಿತ ಫೋರ್ಸ್ ಮಾಡಿ ತಗೊಳ್ಳಲ್ಲ. ಐ ಆಮ್ ಟೇಕಿಂಗ್ ಯುವರ್ ಪರ್ಮಿಷನ್ ಬಿಫೋರ್ ಕಂಡಕ್ಟಿಂಗ್ ದ ಕ್ಲಾಸ್. ರಿಮೆಂಬರ್ ದಿಸ್. Yeah, okay. Thank you for giving me the permission. Because see, ನಾವೇ ನಂಬರ್ ಆಫ್ ಅವರ್ಸ್ ರೆಡ್ಯೂಸ್ ಮಾಡಿ ಇವಾಗ ತಗೊಂಡ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಪರ್ಮಿಷನ್, ಸಿ ನೋಬಡಿ ವಿಲ್ ಆಸ್ಕ್ ಯುವರ್ ಪರ್ಮಿಷನ್. ಎ ಟೀಚರ್ ವಿಲ್ ಆಲ್ವೇಸ್ ಸೇ ಐ ಆಮ್ ಗೋಯಿಂಗ್ ಟು ಟೇಕ್ ಯು ಅಟೆಂಡ್. ಸಾರಿ. Okay. But we are in our education, we follow with students sometimes, not every time, because of online classes, because of all the stress. Okay. We need to take your permission before conducting the classes. So I have taken your permission. You will get a separate Zoom ID ಕಳಿಸ್ತೀನಿ ನಾನು. Okay. So Monday and Tuesday recurring ಅದು ಕೇಳಿಸ್ಕೊಳ್ಳಿ. Monday and Tuesday ಅದನ್ನ ನೀವು ಸೇವ್ ಮಾಡಿ ಇಟ್ಕೋಬೇಕು. So every Monday and Tuesday it will continue. So when I feel that we have reached a comfortable position ಅಂದ್ರೆ ಆ ಕ್ಲಾಸಸ್ ಕ್ಯಾನ್ಸಲ್ ಮಾಡ್ತೀನಿ ನಾನು. ಒಂದು ಯೋಚನೆ ಮಾಡಿ, ನಿಮಗೆ ಎಕ್ಸ್ಟ್ರಾ ಕ್ಲಾಸ್ ಕುತ್ಕೋಬೇಕು ಅಂತ ಅದೇ ತರ ನಾನು ಯೋಚನೆ ಮಾಡ್ಬೋದು. ಸೊ ಎಕ್ಸ್ಟ್ರಾ ಕ್ಲಾಸ್ ನನಗೆ ಯಾಕಪ್ಪ, ನಾನು ಆರಾಮಾಗಿರ್ಬೋದು. ನೀವು ಕಂಫರ್ಟ್ ಹೇಗೆ ನೋಡ್ತೀರೋ ನಾನು ಹಾಗೆ ನೋಡ್ಬೋದು. ಬಟ್ ನಾವಿಬ್ರು ಇವಾಗ ಕಂಫರ್ಟ್ ಝೋನ್ ನ ನೋಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮಿಬ್ರಿಗೂ ತೊಂದರೆ ಆಗುತ್ತೆ, ನನಗೂ ತೊಂದರೆ ಆಗುತ್ತೆ, ನಿಮ್ಗೂ ತೊಂದರೆ ಆಗುತ್ತೆ. ಸೊ ಬೇಡ, ಲೆಟ್ಸ್ ಅವಾಯ್ಡ್ ದಿಸ್ ಅಂಡ್ ಲೆಟ್ಸ್ ಡೂ ದ ಸಿಲೆಬಸ್. ಓಕೆ, ಅಂಡ್ ಲೆಟ್ಸ್ ಕಂಟಿನ್ಯೂ. ಓಕೆ, ನೌ ಎವ್ರಿಬಡಿ shift back to the syllabus. Problem number 4. I repeat, ಎಲ್ಲರೂ ಲೇಟ್ ಆಗಿ ಯಾರಾದ್ರೂ ಬಂದಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರು ಪ್ರಾಬ್ಲಮ್ ನ ಕಾಪಿ ಮಾಡಲ್ಲ, ಪ್ರಾಬ್ಲಮ್ ನ ಓದ್ಕೊಳ್ತೀರಾ, ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ, ಪ್ರಾಬ್ಲಮ್ ನ ಆಮೇಲೆ ಕಾಪಿ ಮಾಡಿ. ಸೊ ಗೋ ಥ್ರೂ ದ ಪ್ರಾಬ್ಲಮ್ ನಂಬರ್. ಅಂಡ್ ದಿಲೀಪ್, ಅನ್ಮ್ಯೂಟ್. ಹೇಳಿ ಸರ್. ಫೋರ್ತ್ ಒನ್ ಡಿಸ್ಕಸ್ ಮಾಡೋಣ. ಎಸ್ ಸರ್. ಏನ್ ಕೊಟ್ಟಿದ್ದಾರೆ ಹೇಳಪ್ಪ ಅಲ್ಲಿ? ಹೌ ಮೆನಿ ಟರ್ಮ್ಸ್ ಆಫ್ ದಿ ಎಪಿ? ವಾಟ್ ಇಸ್ ದ ಎಪಿ ಗಿವನ್, ದಿಲೀಪ್? ಕ್ಯಾನ್ ಯು ಪ್ಲೀಸ್ ಮೆನ್ಷನ್? -6 -11/2 -5 and ಇಟ್ ಇಸ್ an AP ಅಲ್ವಾ? yes sir, yes sir. ಏನ್ ಕೊಟ್ಟಿದ್ದಾರಪ್ಪ ಅದರಲ್ಲಿ? are needed to get the sum of -25. ಅಂದ್ರೆ ಸಮ್ ಕೊಟ್ಬಿಟ್ಟಿದ್ದಾರೆ ನಮಗೆ. yes sir. Correct, right? What is sum is given us? -25. ಇದರಲ್ಲಿ AP ಆದ್ರೆ, so what is the first term? -6. How do you take common difference? 1/2 sir. A2 -7. ನಾ ಹೇಳಿದ್ದನ್ನ ಮಾತ್ರ ಹೇಳು. How do you take common difference? ಅಷ್ಟಕ್ಕೆ ಉತ್ತರ ಕೊಡು. A2 -7. ಇಲ್ಲಿ ಹೇಳಯ್ಯ, ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಹೇಳು. -11/2 -6. -11/2 -6. ಲವ್ ಸರಿಯಾಗಿ ನೋಡ್ಕೊಂಡು ಹೇಳು. plus minus 6. of -6, second term minus the first term, right? So Yes. -11/2 plus 6 ಆಗುತ್ತೆ. After taking LCM, 12 - 1, that will be 1/2. yes sir, yes sir. Tell me the formula to find out the sum. n/2 plus times of n/2 times of 2a plus n-1 times of d is equal to -25. 2 ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ? -50. So n ತಾನೇ ಕಂಡುಹಿಡಿಯಬೇಕಾಗಿರೋದು ನಾವು. yes sir, yes sir. Number of terms, correct, right? yes sir. Okay, ಹಾಗಾದ್ರೆ n ಫೈಂಡ್ ಔಟ್ ಮಾಡಬೇಕಾದ್ರೆ n ಹಾಗೆ ಇಟ್ಕೊಳ್ತೀನಿ. 2 into a, that is -6 plus n-1 into the common difference is half is equal to -50. yes sir. Because 2 is shifted to right side. yes sir, yes. Now simplify this left side, man. How do you simplify? Shall we take LCM here in this one? ಇಲ್ಲ sir, multiplication. LCM ಮಾಡೋಣ, easy ಆಗುತ್ತೆ. Okay, it already -12 ಇರುತ್ತೆ. If I take LCM, this becomes -24 4 plus n -1 divided by 2 is equal to -50. -50. Okay, now n Yes, into can I write this n-25? yes sir. 2 ಈ ಕಡೆ ಶಿಫ್ಟ್ ಮಾಡು. yes sir, yes. ಎಷ್ಟಾಗುತ್ತೆ? 100 ಆಗುತ್ತೆ sir. -100 ಆಗುತ್ತೆ, right? yes sir. ಲೆಫ್ಟ್ Yes, ಸೈಡ್ sir. ಮಲ್ಟಿಪ್ಲೈ ಮಾಡ್ಕೋ. n square -25n. Plus 100 equal to 0. yes sir. It is a quadratic. equation. yes sir. Can you tell me the factors of this quadratic? 20 into 5 sir. So 100 ಬರಬೇಕು, right? 20 into 5, Into 5. sure? -20 -5 Exactly, -20. -5. ಯಾಕಂದ್ರೆ ನಿನ್ಗೆ ಆಡ್ ಮಾಡಿದ್ರೆ -25 ಬರ್ಬೇಕು, ಕರೆಕ್ಟಾ? yes sir, ಹಾಗಾದ್ರೆ yes. ರೂಟ್ಸ್ ಹೇಳು. These two are the factors ಆದ್ರೆ what are the roots will be? sir. Is this okay? yes sir. Is this fine, man? Yes, n is equal to 20. I want everyone to check this once if everything is correct. yes sir, ಒಂದು ನಿಮಿಷ check. ನಾನ್ ಚೆಕ್ ಮಾಡಿಲ್ಲ ಇನ್ನು ಆನ್ಸರ್ ನ.
ನೀವು Yes, ಚೆಕ್ sir. ಮಾಡ್ಬಿಟ್ಟು ಹೇಳಿ. If we have gone wrong somewhere, you can let me know. Sir, n will be 20, no sir? Only ಇಲ್ಲ 20. ಇಲ್ಲ, ಒಂದ್ ನಿಮಿಷ ಅದಕ್ಕೆ ಕನ್ಕ್ಲೂಷನ್ ಬರ್ಬೇಕಲ್ವಾ ಇನ್ನು. ಫಸ್ಟ್ ಇಲ್ಲಿ ಬರ್ದಿರೋದನ್ನ ನೋಡ್ಕೊಂಬಿಡಿ, ಸರಿಯಾಗಿ ಬರ್ದಿದ್ದೀನ ಅಂತ ಹೇಳ್ಬೇಕಷ್ಟೇ ನೀನು. ಬಿಕಾಸ್ ಐ ಆಮ್ ಚೆಕಿಂಗ್ ದಿ ಆನ್ಸರ್. ಆಲ್ ಆಫ್ ಯು ಕ್ಯಾನ್ ಪ್ಲೀಸ್ ಮೇಕ್ ಎ ನೋಟ್. ಓಕೆ, ತಪ್ಪಿದ್ರೆ ನೋಡೋಣ ಆಮೇಲೆ ಏನಾದ್ರು. ದಟ್ಸ್ ಓಕೆ, ಸರಿ ಇದೆ, ಬರ್ಕೊಳ್ಳಿ ಎಲ್ಲರೂ. Yes, sir. Correct. Yeah, it's correct. If you have a doubt, you can let me know. Otherwise, please make a note. Okay. ಎಲ್ಲರಿಗೂ ಹೇಳಿದ್ದೀನಿ ಇನ್ಸ್ಟ್ರಕ್ಷನ್. ಕಾಪಿ, ಯಾರು ಪ್ರಾಬ್ಲಮ್ ನ ಕಾಪಿ ಮಾಡಬಾರ್ದು. ಪ್ರಾಬ್ಲಮ್ ಬರೆಯೋದಕ್ಕೆ ಸ್ಪೇಸ್ ಬಿಡಿ, ಆನ್ಸರ್ಸ್ ನ ಮಾತ್ರ ಕಾಪಿ ಮಾಡ್ತಾ ಹೋಗಿ. ಓಕೆ, ಸ್ಟಾರ್ಟ್. ಸ್ವಲ್ಪ ಬೇಗ ಬೇಗ ಬರ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. Done, sir. Done, sir. Please mention everyone if you're finished. Done, sir. Done, sir. Done, sir. Okay, so go through problem number 5. I want everyone to go through problem number 5. Shifa, shall we discuss the next one? Yes, sir. Okay, Shifa, problem number 5. What is given, Shifa? Can you please read? In an AP, if P term is 1 by P Q, term is given as 1 by Q, correct? Right. What do you mean by P term? TP is given as, right? 1 by Q, right, Shifa? yes, sir. What do you mean by TP? Okay, do you have a formula to find out TP? TP. Is it okay, Shifa? Yes, sir. Nth term you will write it as a plus n minus 1 into t. So pth term should be a plus p minus 1 P into minus 1. Similarly, what else is given to us? Q term is 1 by P. TQ is given as 1 by p. What's the formula of TQ? A plus Q minus 1 into D. Is equal to 1 by p. Let me take this as equation 2. What you have to find, ma? Prove that. Sum of first PQ terms is 1 by 2. Sum of first PQ plus 1. Correct? Sum of first PQ term terms is. What is the meaning of sum of first PQth term? SPQ you have to write. Correct? Yes, sir. This is what? SPQ. We have to prove it as what? 1 by 2 into PQ plus 1. plus 1. So can you just tell me, Shifa, how to continue? What is given I have written. What you need to find, that also I have written. Okay. Now how to find and how to solve this? No A idea? plus, Anybody we got an can idea for this simplify solving? equation 1 and 2. Yes, Shifa, tell me. We can simplify equation 1 and 2. What will you, how do you simplify? What will you simplify? We can cancel A Okay. by simplifying. Okay. Then we can get the value of P and Q by No. simplifying. Listen to me. We will solve 1 and 2 to find A and D. I repeat to everybody. Okay. We will solve 1 and 2. We will going to find out the values of A and D. First term and the common difference. Once I forgot the first term and the common difference, I will go back to the formula of SPQ. Shifa, just tell me, what will be the formula of SPQ? PQ by 2. SN. Tell me the formula of SN. N by 2. A plus 2A plus n minus 1 into D. In that formula, I will substitute A and D. Now, come back and tell me what will happen if I consider equation 1 minus equation 2. Remember, Shifa, you are subtracting these two, right? So A plus P minus 1 into D is equal to 1 by Q. A plus Q minus 1 into D is equal to 1 by P. Okay. So we'll change the sign. This get cancels. D I'm going to take common. P minus 1 minus Q plus 1 is equal to 1 by Q minus 1 by P. Plus 1 minus 1 plus 1. Cancel. Right. So D into P minus Q. If I take LCM, the numerator will be P minus Q. Yes, sir. I can cancel with this. Yes, sir. So D is equal to 1 by PQ. 1 by PQ. What else I want? A.
A. Okay, so let me substitute D in equation number 1. So what happens to this? A A plus plus P minus P 1 minus 1 into 1 by PQ is equal to 1 by Q. Yes, sir. Multiply this inside. So 1 by Q minus 1 by 1 by PQ is PQ. equal to 1 by Q. Right. So what's the value of A? 1 by PQ. So both A and D are 1 by PQ. Now let me go back to the formula of SPQ. What's the formula of SPQ? PQ by 2. 2A 2A plus plus PQ PQ minus 1 minus 1 D. into D. Quite simple. In the formula of sum, replace N as PQ. Right. Now here substitute A and D. So this will be PQ by 2. 2 into that is A value. 1 by PQ. 1 by PQ, right? Plus Plus PQ PQ. minus 1. That's okay. Yes, sir. What is the LCM here? PQ. PQ So shall I write it as 2 plus PQ minus 1? minus 1. Yes, PQ sir. can be cancelled. 1 by 2. Let's retain. And shall I write this as PQ plus 1? Is Yes, this sir. what is required, Shifa? Can you please check? Yes, sir. Approved. Got it? Okay. Hope everyone has understood this. Okay. If so, please make a note. If you have a doubt, you can let me know. Sir, Yes, ma. sir, if you subtract 2 and 1 also, you get the same answer. You will sir. still get the same only. What does the matter actually? It doesn't matter, no. See, in simplifying a simultaneous equation, you go it in any way. It doesn't matter. Yes, sir. All of you please ಸ್ವಲ್ಪ ಬೇಗ ಅಂತ ಹೇಳಿದ್ದೀನಿ ಇದು ಒಂದು ಸೆಷನ್ ಯಾಕಂದ್ರೆ ಆದಷ್ಟು ಈ AP Done, sir. ಟಾಪಿಕ್ ಮುಗಿಸೋಣ ನೆಕ್ಸ್ಟ್ ವೀಕ್ ಡ್ರ್ಯಾಗ್ ಮಾಡೋದು ಬೇಡ ಈ ಟಾಪಿಕ್ ಓಕೆ ನಾಳೆ ಕ್ಲಾಸ್ ಇದ್ರೆ ಹೇಳ್ತಿರ್ಲಿಲ್ಲ ಬಟ್ ನಾಳೆ ಕ್ಲಾಸ್ ಇಲ್ಲ ಸೊ ಬೆಟರ್ ಲೆಟ್ ಅಸ್ ಫಿನಿಶ್ ದಿಸ್ ಟುಡೇ ಸೊ ಹಾಗಾಗಿ ನೆನ್ನೆ ವೆಲ್ ಇನ್ ಅಡ್ವಾನ್ಸ್ ಹೇಳಿದ್ದೀನಿ 9 o'clock ವರೆಗೂ ಸೆಷನ್ ಕಂಟಿನ್ಯೂ ಮಾಡ್ತೀನಿ ನಾನು ಇವತ್ತು ಅಂತ ಬಿಕಾಸ್ ಎವ್ರಿ ಡೇ ಐ ವಾಂಟ್ ಯೂಸ್ ಟು ಟೇಕ್ 9 o'clock whenever there is an early morning session but today I need to do it ಬೇಗ ಮುಗಿದ್ರೆ ಬೇಗ ಬಿಡ್ತೀನಿ ಅಷ್ಟೇ. Shall I start the next one? All of you type problem number 6 if you are ready. And Kirtana from Cardial, shall we discuss? Yes, sir. No problem, Kirtana? No, sir. Very good. Okay, ma. Yen kottidare, yen find out madbeku. Ashtu nodu first. Odko. Sir, sum of certain numbers of terms of an APR 25, 22, 19 is No, one. no. Neeno problem no odko. Okay, nanige helbeda. What is given? What we have to find? Ashtu matra hedu. Sir, sum bandu 116, sir. ಕೊಟ್ಟಿದ್ದಾರೆ SN ಕೊಟ್ಟಿದ್ದಾರೆ. Yes, sir. ಏನ್ ಕಂಡಿಡಿಬೇಕು? Last term find out ಮಾಡ್ಬೇಕು. Last term ಅಂದ್ರೆ ಏನು? Sir, TN. Exactly. So ಒಂದ್ಸಲ AP ಏನ್ ಕೊಟ್ಟಿದ್ದಾರೆ ಹೇಳು? Sir, 25, 22, 19. 22, 19. 19. This is an AP ಅಂದ್ರೆ first term 25. common difference. 22 minus 25 minus 3, sir. What is given? SN. SN ಎಷ್ಟು ಕೊಟ್ಟಿದ್ದಾರೆ? SN. 116. SN ಫಾರ್ಮುಲಾ ಹೇಳ? SN is equal to n by 2 into 2a plus n minus 1 into d. Is equal to 116 ಮಾಡ್ಲಾ? Yes, sir. 2 ಈ ಕಡೆ ಶಿಫ್ಟ್ ಮಾಡ್ತೀನಿ. n ಗೊತ್ತಿಲ್ಲ, n ಹಾಗೆ ಇಟ್ಕೊಳ್ಳೋಣ. ಗೊತ್ತಿಲ್ಲ? ಓಕೆನಾ? So this will be 2a. What's the value of a? 25. Plus n minus 1 into the common difference Minus 3. is equal to 116 into 2. ಎಷ್ಟು? 232. Yes, sir. ಓಕೆನಾ? ರೈಟ್. So n ಹಾಗೆ ಇಟ್ಕೋ 50 50 minus 3 plus plus 3 is equal to 232. 23. That's okay? Yes, sir. Yes, So sir. n into 53 minus 3n. Is it okay now? Yes, sir. Multiply ಮಾಡ್ಕೊಂಡ್ರೆ 53n minus square is equal to 230. 3. See, I want to construct a quadratic, but ಅದರಲ್ಲಿ n square ಯಾವಾಗಲೂ ಪಾಸಿಟಿವ್ ಇರಬೇಕು. So let us shift everything to right side.
Yes, sir. 3n square 3n square minus plus 53n plus 232 is equal to 0. 0. Is it a quadratic? Yes, sir. Just Kirtana multiply madu. 3 multiplied by 232. Multiply. Is it 696? Check madama. Is it Yes, sir. 696? Yes, sir. Yes or no? Yes, sir. ಈಗ 696 ಫ್ಯಾಕ್ಟರ್ಸ್ ಹೇಳು ನನಗೆ. ಫ್ಯಾಕ್ಟರ್ಸ್ ಕಂಡುಹಿಡಿಯಕ್ಕೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅದನ್ನು ಹೇಳ್ಕೊಟ್ಬಿಡ್ತೀನಿ ಬೇಕಾದ್ರೆ. This is how usually we solve ಅಲ್ವಾ. So 2 ಇಂದ ಸ್ಟಾರ್ಟ್ ಮಾಡ್ತೀವಿ, 3 and this goes 4 times and this goes 8 times. That's okay? Yes, So sir. ಮತ್ತೆ 1 7 4. So ಮತ್ತೆ again it's going to be 8 7. Which number, from which number I can divide this 87? Can someone tell me? 3 ಇಂದ ಹೋಗುತ್ತಾ ನೋಡಿ. 3 ಇಂದ ಹೋಗುತ್ತಲ್ವಾ? Yes, sir. ಹೋಗುತ್ತೆ. 2 times 3 and 7 times. Okay na? So 3 3s are. That's fine. Sorry, 3 9 9 3s are. 9 ಬೇಡ, 3 ಇಂದನೇ ತಗೊಳ್ತೀನಿ ನಾನು. Okay. So from 3 again 9 times and 3 3s are. Yes. Yes, ಕೀರ್ತನ. ಈಗ ಈ 696 ಗೆ ಹೇಗೆ ಬರಿಬಹುದು ಹೇಳಿ. ನೋಡಿ, ಮಲ್ಟಿಪ್ಲೈ ಅಂಡ್ ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ -53 ಬರಬೇಕು. So you decide and tell me. One second. No, I was wrong. 29, sir. Yes. 29. So ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅವಾಗ. Okay. Yes, sir. Yes. Now tell me. Is it okay if I do it 8 8 3s are 24 and 29? Just check no, ಇದು ಸರಿ ಇದೆ ಅನ್ಕೋತೀನಿ. All of you check please. Yes, sir. ಬರುತ್ತೆ. Okay ನಾ? Right. ಹಾಗಾದ್ರೆ n ನ ಡೈರೆಕ್ಟ್ ಆಗಿ ಬರ್ಬಿಡೋಣ. n is equal to, ಮೊದಲ ಹೇಳ್ಕೊಟ್ಟಿದ್ದೆ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಇದನ್ನ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಬಟ್ ನನಗೆ ಬೇಕಾಗಿರೋದು ರೂಟ್ಸ್. ಸೊ ಫ್ಯಾಕ್ಟರ್ಸ್ ಇಂದ ರೂಟ್ಸ್ ಹೇಗೆ ಬರೆಯೋದು ಒಂದೇ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ. ನೀವು ರೆಗ್ಯುಲರ್ ಪ್ರೊಸೀಜರ್ ಕಮಾನ್, ನೀವೊಂದು ಲೆವೆಲ್ ಬಂದ್ಬಿಟ್ಟಿದ್ದೀರಾ. ಸೊ ರೆಗ್ಯುಲರ್ ಮೆಥಡ್ ನ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೋಬೇಡಿ. ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಸೊ ಹೌ ಟು ರೈಟ್ ಇಟ್, ಲೆಟ್ ಮಿ ಟೆಲ್ ಯು. ಸೊ ಇಲ್ಲಿ ಏನಿದೆಯೋ ಅದಕ್ಕೆ ಆಪೋಸಿಟ್ ಸೈನ್ ತಗೊಳ್ಳಿ. ಸೊ 29 ತಗೊಳ್ಳಿ, ಇನ್ನೊಂದು 24 ತಗೊಳ್ಳಿ. ಮೊದಲನೇದು. ಎರಡನೇದು, what is the coefficient of n square here? 3. ಅದನ್ನ ಇದ್ರ ಕೆಳಗಡೆ ಡಿವೈಡ್ ಮಾಡ್ಕೊಳ್ಳಿ. ಇಷ್ಟೇ, ಒಂದೇ ಸ್ಟೆಪ್ ಅಲ್ಲಿ 2 ಸೆಕೆಂಡ್ ಅಲ್ಲಿ ಮುಗಿಯುತ್ತೆ. ನೀವು ರೆಗ್ಯುಲರ್ ಆಗಿ ಬರೆದ್ರೆ 2 ನಿಮಿಷ ತಗೋತೀರಾ. ಸೊ ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಇದು ಸಿಂಪ್ಲೆಸ್ಟ್ ಫಾರ್ಮ್ ಏನಮ್ಮ? 8 ಆಗುತ್ತಾ? Yes, sir. ಓಕೆನಾ? Yes, sir. Have we finished the problem, Kirtana, or should we continue? Sir, last term. Last term ಅಂದ್ರೆ ಏನ್ ಕಂಡುಹಿಡಿಬೇಕು ನಾವು? Sir, Tn, sir. Tn ಫಾರ್ಮುಲಾ ಏನು? Sir, Tn is equal to a plus n So minus ಎರಡು 1 ವ್ಯಾಲ್ಯೂ ಆಫ್ n ಗೆ Tn ಕಂಡುಹಿಡಿಯೋಣ. ಓಕೆನಾ? Tn ಕಂಡು. Yes, sir. Okay, done. Continue. All of you make a note. ಬೇಗ ಬರ್ಕೊಳ್ಳಿ. Only 8 no sir. ಯಾಕಪ್ಪ ಇದನ್ನ ಯಾಕೋ ಬಿಡ್ತೀಯಾ? ಇನ್ನೊಂದು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಬಿಡ್ಲಿಲ್ವಲ್ಲ, ಇಲ್ಲಿ ಯಾಕೆ ಬಿಡ್ತೀಯಾ? Sir, ಇದು ಪ್ರೀವಿಯಸ್ ಅಲ್ಲಿ ಎರಡು ತಗೊಂಡೆ ತಾನೆ. Why you want to live here? You should not leave it, man. Take both. Sir, how is it possible, sir? ಬರೀರಿ ನೀವ್ರಿ, ಬರೀರಿ, ಎಲ್ಲ ಪಾಸಿಬಲ್, ಬರೀರಿ. Finish writing everybody? Yes, sir. Tn ಕಂಡುಹಿಡ್ಕೊಳ್ಳಿ. n ವ್ಯಾಲ್ಯೂ ನಾನು ಕೊಟ್ಟಿದ್ದೀನಿ, Tn ನೀವು ಕಂಡುಹಿಡಿರಿ. ಸಿ a ಗೊತ್ತು, d ಗೊತ್ತು and n ವ್ಯಾಲ್ಯೂ ಗೊತ್ತು. ಸೊ ಎರಡು ಕೇಸ್ ಸಾಲ್ವ್ ಮಾಡಿ ಎಲ್ಲರೂ. And tell me the last term in both. Few of us joined a bit late, I know, because when I was giving the instruction, okay, few of the students were not there. So those who joined late, please listen. First thing, nobody will copy the sum in this exercise. You will just leave the space and you will note down the solution. First instruction. Second thing, I'm going to take a special class on Monday and Tuesday. All of them have agreed already. Okay.
The latecomers, if you have any problem, only 1 hour. Okay, Monday 5 to 6 and Tuesday 5 to 6, because we are lagging behind in syllabus. Okay, so because of that, I'm planned to go for some special classes. So latecomers has to reply now, not everybody. Okay, I have taken the permission from everybody. Is it okay, the latecomers, if I take this special class on Monday and Tuesday? Those who joined a bit late today, they have to answer. Oh, Sujal or late ಆಗಿ ಸೇರಿದ್ರ ಇವತ್ತು? Gnapita also late, Gnapita also joined late today. Why, madam? ನಿದ್ದೆ ಸಾಕಾಗ್ಲಿಲ್ವಾ? Why are you on 2 device, ma? Oh. Is it so, Abhigna? Is it true? Shall we sing a birthday song? All of you? Yes, sir. Shall we sing? Yes, sir. Yes, sir. Start, Mana. Whose Yes, birthday, sir. sir? It's Gnapita. Gnapita. Start. Oh, Preetuna. Who's Preetu, Anusha? One second. Ibru helpana. Ibru separate helpana. First, wish for Gnapita. Happy birthday. Oh, start now. Happy birthday to you. Happy birthday. Happy birthday to you. Happy birthday to you. Medya is the only girl who's singing so nice, who's wishing so nice. All. Sorry. Thank you so much. Gnapita, many more happy returns of the day. Happy birthday. Once Thank again, you, have a sir. nice day. Thank you, sir. Who else birthday? Preetuna. Preetu, Anusha, yes, sir. who's Preetu? ಹಲೋ ಸರ್, ಗುಡ್ ಮಾರ್ನಿಂಗ್. Hi, Preetu. ನಾನು ನಿಮ್ ಜೊತೆ ಯಾವತ್ತೂ ಮಾತಾಡಿಲ್ಲ. ಸರ್ ಮಾತಾಡಿದ್ದೀರಾ ಸರ್? ಹೌದಾ? I don't remember. Anyway, have many more happy returns of the day. ಥ್ಯಾಂಕ್ ಯು ಸರ್. Can everyone wish for Preetu, please? Yes, sir. Start. Happy Birthday to you. Happy birthday to you. Happy birthday to Preetu. All May conjuice God kuda idira bless ellaru. you. You people are so stingy. ಥ್ಯಾಂಕ್ ಯು ಸೋ ಮಚ್. Once again, Preetu, happy birthday. And ಥ್ಯಾಂಕ್ ಯು ಸರ್. sorry, I didn't like. Come on, 114 students. Nannನ್ನು ಬಿಟ್ಬಿಟ್ರು 113 students. ಅಲ್ಲಿ wish ಮಾಡಿದ್ದೆ hardly 10 members or 20 members. People are so dumb. Happy birthday. Conjuice ಗಳು ಎಲ್ಲರೂ. ಥ್ಯಾಂಕ್ ಯು. ಕಂಜೂಸ್ ಪೀಪಲ್ಸ್ ಆಲ್. ಸರ್, ಜ್ಞಾಪಿತ ಪಾರ್ಟಿ ಕೊಡ್ತಾಳೆ ಅಂತ ಬರ್ಡೇ ವಿಶ್ ಮಾಡಕ್ಕೂ ಅಷ್ಟೊಂದು ಕಂಜೂಸ್ತನ ತೋರಿಸ್ಬೇಕಾ? ನಾಳೆನಾ ಪಾರ್ಟಿನಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಅಲ್ಲೇ ಬರ್ತಾ ಇದೀನಿ ಜ್ಞಾಪಿತ. ಐ ಕಮಿಂಗ್ ಟು ದಟ್ ಟಾಪಿಕ್. ನೋಡಿ ಜ್ಞಾಪಿತ, ಇದುವರೆಗೂ ನನ್ಗೆ ಎಷ್ಟೋ ಜನ ಪ್ರಾಮಿಸ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮಿಸ್ ನೇಹಾ, ಸೋ ಕಾಲ್ಡ್ ನೇಹಾ ಅವರು. ಓಕೆ, ಪಾರ್ಸಲ್ಲು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ರು. ಇದುವರೆಗೂ ಏನು ಬರ್ಲಿಲ್ಲ ಅಮ್ಮ. ನಾನು ಕಾಯ್ದು ಸಾಕಾಯ್ತು. ಸೊ ಈಗ ನಾನು ಕೇಳಲಾ ಬೇಡವಾ, ಅದು ಪ್ರಾಬ್ಲಮ್. ಈಗ ನನ್ಗೆ ಕೇಳಿದ್ರೆ ಬರಲ್ಲ ಅಂತ ನಂಗೆ ಗೊತ್ತು. ಸರ್ ನಾಳೆ ಕೊಡ್ಬೋದಾ ಸರ್? ಸರ್ ನಾಳೆ ನೀವು AC ಬನ್ನಿ ಸರ್, ಕೊಡ್ತೀನಿ. ತಲೆ ಮೇಲೆ ಕೊಟ್ಬಿಡ್ತೀನಿ ಸಿಕ್ಕಿದ್ರೆ ನೀನು. ಏಯ್ ನೇಹಾ, ಯು ಆರ್ ಬ್ಯಾಕ್ ವಿತ್ ದಟ್ ಡಾಲ್ಫಿನ್? ಸರ್ ಊರಿಗೆ ಹೋಗಿದ್ದೆ ಸರ್, ಅಲ್ಲಿ ನೆಟ್ವರ್ಕ್ ಇಶ್ಯೂ ಒಂದಷ್ಟು ಸರ್, ಅದಕ್ಕೆ. ಯು ಆರ್ ಬ್ಯಾಕ್ ವಿತ್ ದ ಡಾಲ್ಫಿನ್ ಸಿಂಬಲ್? ಹಾ ಸರ್. ಗುಡ್, ಚೆನ್ನಾಗಿದೆ ಅದು ನೋಡಕ್ಕೆ. ಓಕೆ, ನಾವ್ ಆಯ್ತು, ಹ್ಯಾಪಿ ಬರ್ಡೇ ವಿಶ್ ಆಯ್ತು ಎಲ್ಲಾರ್ಗು. ಫೈನ್, ಬೋತ್ ಆಫ್ ಯು ಹ್ಯಾವ್ ಎ ನೈಸ್ ಡೇ, ಎಂಜಾಯ್. ಓಕೆ, ಲೆಟ್ಸ್ ಕಂಟಿನ್ಯೂ. ಓಕೆ, ಸೊ ಆನ್ಸರ್ ಕಂಪ್ಲೀಟ್ ಮಾಡಿದ್ರಾ? Yes, sir. ವಾಟ್ಸ್ ದಿ ಆನ್ಸರ್? ಫಸ್ಟ್ ಕೇಸ್ ಆನ್ಸರ್ ಹೇಳಿ. -1. N is 29/3. What's the answer? -1. Minus? 1. -1. When N is 8? 4. ಎಲ್ಲಾರು ಹಾಳಾಗೋಗಿ, ಎಕ್ಸೆಪ್ಟ್ ಪಾಟೀಲ್. ಸರ್ ಹಾಳಾಗಿ ಹೋಗ್ತೀರಾ ಎಲ್ಲಾರು. Why, sir? ಯಾಕೆ ಸರ್? ನಾ ಹೇಳಿದ್ನಲ್ಲ, ಹಾಳಾಗಿ ಹೋಗ್ತೀರಾ. ಸರ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನೀವು ಡೌಟ್ ಇದೆ ಸರ್. ನಿನ್ ತಲೆ. ಪಾಟೀಲ್ ಹೇಳ್ದ, ಬಟ್ ಅವ್ನ ಕಾನ್ಫಿಡೆನ್ಸ್ ಇಲ್ಲ ಅವನ್ಗೆ. ಪಾಟೀಲ್ ಆರ್ಗ್ಯೂ ಮಾಡಿದ್ರೆ, ಸರಿಯಾಗಿ ಆರ್ಗ್ಯೂ ಮಾಡಿದ್ರೆ ನಾ ಒಪ್ಕೋತಾ ಇದ್ದೆ.
ಪಾಟೀಲ್ ಡಿಂಟ್ ಆರ್ಗ್ಯೂಡ್ ಅಂದ್ರೆ ಅವನು ಅದನ್ನ ಅವ್ನ ಕಾನ್ಫಿಡೆನ್ಸ್ ಇಲ್ಲ, ನಾನು ಹೇಳ್ತಾ ಇರೋದು ಸರಿ ಅಂತ ಅವ್ನ ಕಾನ್ಫಿಡೆನ್ಸ್ ಇಲ್ಲ ಪಾಟೀಲ್ಗೆ. ಬಟ್ ಅವ್ನು ಹೇಳಿದ್ ಸರಿ ಇತ್ತು, ಬಟ್ ಅವ್ನ ಕಾನ್ಫಿಡೆನ್ಸ್ ಇಲ್ಲ. ಅವ್ನು 2 ಸಲ ಹೇಳ್ದ, ನಾನು ಸ್ವಲ್ಪ ಜೋರ್ ಮಾಡಿದ ತಕ್ಷಣ ಸ್ಟಾಪ್ ಮಾಡ್ಬಿಟ್ಟ. ನೋ ಪಾಟೀಲ್, ಯು ಶುಡ್ ಹ್ಯಾವ್ ದ ಕಾನ್ಫಿಡೆನ್ಸ್ ವೆನ್ ಯು ಡಿಸ್ಕಸಿಂಗ್ ಸಮಥಿಂಗ್. ಅರ್ಥ ಆಯ್ತಾ? ವಾಟ್ಸ್ ರಾಂಗ್? ಇವಾಗ ನೀನೇ ಹೇಳು, ವಾಟ್ಸ್ ರಾಂಗ್? n must always be integers. ಇಂಟೀಜರ್ ಅಲ್ಲ, natural number of terms cannot be negative, cannot be 0, correct? Yes sir. Number of terms has to be positive always. Yes sir. And that too it should be a natural number. Yes sir. ನೀವೆಲ್ಲರೂ ತಪ್ಪು ಮಾಡಿದ್ದಲ್ಲಿ ಈ ಕೇಸ್ ನ ನೀವು ಎಲಿಮಿನೇಟ್ ಮಾಡ್ಬೇಕಿಲ್ಲಿ. ಸೊ ರೀಸನ್ ಬರೀ ರಿಯಲಿ, n cannot be a fraction. So n is not equal to 29/3. Therefore n has to be equal to 8. n equal to 8 ಗೆ ನೀವು tn ಕಂಡಿದ್ದೀರಲ್ವಾ, ಅದು ನಿಮ್ಮ ರಿಕ್ವೈರ್ಡ್ ಆನ್ಸರ್. Hope everyone understood this. Yes sir. All my Kanju students, hope you understood this. Sir, we are not confused, sir. Thanks, sir. Thank you. ಪರವಾಗಿಲ್ಲ, ಒಪ್ಕೊಳ್ತಿರಲ್ಲ ಕಂಜು ಸ್ಟೂಡೆಂಟ್ಸ್ ಅಂತ. All of you done? Yes, Done, sir. Yes, sir. sir. Yes, sir. ಚಿನ್ಮಯ್ ಅವರೇ, ಹೇಗಿದೆ ಆರೋಗ್ಯ? ಆರ್ ಯು ಓಕೆ ನೌ? ಆಲ್ ರೈಟ್? ನೋ ಪ್ರಾಬ್ಲಮ್, ಟೇಕ್ ಕೇರ್. ಓಕೆ, ಹೂ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಒನ್ ವಿತ್ ಮೀ? ಕ್ವಿಕ್ ಆಗಿ ಹೇಳ್ಬೇಕು ಯಾರಾದ್ರೂ ಒಬ್ರು, ಕಂಜೂಸ್ಗಳು ಬೇಡಪ್ಪ. In terms of an AP whose k term is 5k plus 1. ಇಫ್ ಮ್ಯೂಟ್ ಯೋರ್ ಸೆಲ್ಫ್. ನೀ ಅಲ್ಲಿ ಮಾತಾಡೋದೆಲ್ಲ ಕೇಳಿಸ್ತಾ ಇದೆ ನನ್ಗೆ ಇಲ್ಲಿ. ಓಕೆ, ಹೂ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಒನ್ ವಿತ್ ಮೀ ಫಾಸ್ಟ್? Me, sir. ಎಸ್ ತನುಶ್ರೀ, ವೆರಿ ಗುಡ್. ಪ್ರಾಬ್ಲಮ್ ನಂಬರ್ 7, sir. ಏನ್ ಕೊಟ್ಟಿದ್ದಾರೆ, ಏನ್ ಕಂಡುಹಿಡಿಬೇಕು ಅಷ್ಟು ಹೇಳು ಕ್ವಿಕ್ ಆಗಿ. ವಾಟ್ ಇಸ್ ಗಿವನ್? Kth term is kth term is 5k plus 1, sir. tk, ಕರೆಕ್ಟಾ? ಪ್ರಾಬ್ಲಮ್ ನಂಬರ್ 7, tk is given as 5k plus 1. ಏನ್ ಫೈಂಡ್ ಔಟ್ ಮಾಡ್ಬೇಕಮ್ಮ? Sum of n terms, sir. ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಹೇಳಮ್ಮ. Sn is equal to n by 2 of 2a plus 1 minus 1 into d. ಹೇಗ್ ಮಾಡೋದು ಅಂತ ಹೇಳ್ತೀರಾ ಒಂದ್ಸಲ? Sir, tk ಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಸಮ್ ಮಾಡಬಹುದು. ಆಫ್ n ಟರ್ಮ್ಸ್, ಪ್ರಾಬ್ಲಮ್ ನಂಬರ್ 7, ರೈಟ್? Yes, sir. ಯಾ, ಓಕೆ. ಹೇಳಮ್ಮ, ಹೇಗ್ ಮಾಡ? tk ಗೆ a plus n minus 1 into d ಸಬ್ಸ್ಟಿಟ್ಯೂಟ್ ಮಾಡಬಹುದು, sir. ಓಕೆ, tk ಗೆ ಏನ್ ಬರೀಬಹುದು ಹೇಳ? a plus n minus 1 into d. ಇದಕ್ಕೆ ಆಮೇಲೆ ಬರೋಣ. a plus n ಅಲ್ಲ, ಇಲ್ಲಿ a plus k minus 1 into d is equal to 5k plus 1. ಓಕೆ ಮಾ, ಆಮೇಲೆ ಸರ್ ಆಮೇಲೆ ಸಾಲ್ವ್ ಮಾಡಬೇಕು ಸರ್. ಹೇಗೆ ಏನ್ ಸಾಲ್ವ್ ಮಾಡ್ಬೇಕು, ಏನ್ ಕಂಡುಹಿಡಿಬೇಕು ಹೇಳಿ ಇದರಲ್ಲಿ? ಬೈ ಯೂಸಿಂಗ್ ದಿಸ್ ವಾಟ್ ವಿಲ್ ಯು ಫೈಂಡ್? ಸಾರಿ ಸರ್. ಹೇಳು, ಪರವಾಗಿಲ್ಲ. ಏನ್ ಫೈಂಡ್ ಔಟ್ ಮಾಡ್ತೀಯ? ಬೈ ಯೂಸಿಂಗ್ ದಿಸ್ ಕಂಡೀಷನ್ ವಾಟ್ ವಿಲ್ ಯು ಫೈಂಡ್? a and d, sir. How do you find? But ಒಂದೇ ಈಕ್ವೇಷನ್ ಇರೋದು, how do you find? Sir, first we should find out a is equal to, sir. a ಹೇಗೆ ಕಂಡುಹಿಡಿತೀಯ ಅದನ್ನ ಹೇಳು. ap ಕೊಟ್ಟಿದ್ರೆ a ಹೇಳ್ಬೋದು, ap ಕೊಟ್ಟಿಲ್ಲ ಅಲ್ಲಿ. ಸರ್ ಇವಾಗ d ನ dk minus d ಅಂತ ಬರ್ಕೊಂಡು ಸರ್, ಆಮೇಲೆ a plus dk minus d 5k plus 1. ಅದನ್ನ RHS ಗೆ ಶಿಫ್ಟ್ ಮಾಡ್ಬಿಟ್ಟು a ನ LHS ಅಲ್ಲಿ ಇಟ್ಕೋಬೇಕು ಸರ್. ಇಲ್ಲ, ಇನ್ನು ಈಸಿಯಾಗಿ ಹೇಳ್ಕೊಡ್ತೀನಿ, ನೋಡ್ಕೋ. ಓಕೆ, ನೌ ಓಕೆ ಸರ್. ನೋ ಸ್ಟಾಲಿನ್, ನಾಟ್ ರಿಕ್ವೈರ್ಡ್. ಐ ವಾಂಟ್ ಎವ್ರಿ ಒನ್ ಟು ಗೋ ಥ್ರೂ. ನಾನು ಏನ್ ಮಾಡಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. Sir, to find the value of a, we can directly write t1. Right, t1 is equals to 5 1. 5 into 1 plus 1. That's okay. But this is easy, no?
Excuse me, sir. Yes, man. Sir, what I did is like, sir, first I substituted K1, sir. So I got A. The previous student also said the same. Yes, sir. You can find So out for T1 second answer. time, if we substitute 2, sir, and Yes, we sir. get. ಅವ್ರಿಗೆ ಎಸ್ ಅಂತ ಹೇಳಿದ್ಮೇಲೆ ಅದು ನಿಮ್ಗೂ ಎಸ್ ತಾನೆ. ಹೌದು ಸರ್. Then why you are asking? Sir, that is easier than this, No. ನಿಮ್ ಇಬ್ರು ಹೇಳ್ತಾ ಇರೋದು ಒಂದೇ ಮೆಥಡ್ ಅನೇ. Both of you are telling the same method. That's correct. ನೀವು ಹೇಳಿದ್ ಸರಿ. I know. Okay. That is easier than this. No. We got TK. I'm going to find out T1, T2, T3. A and D ಸಿಗುತ್ತೆ. It's okay. No problem. Okay. I just did it directly. That's it. Go for it. It's up to you. ಯಾವ ಮೆಥಡ್ ಆದ್ರೂ ಬರೀರಿ, ತೊಂದರೆ ಇಲ್ಲ. Done, sir. Done, sir. Yes. All of you, please mention now quickly. Done, sir. ಅರ್ಥ ಆಯ್ತಾ ಎಲ್ಲರಿಗೂ? Understood this? Yes, sir. Yes, sir. All of you? Yes, sir. Understood. Yes, sir. Okay. Next one, who's ready? Don't worry. ಎಲ್ಲ ನಾನೇ ನಿಮ್ಮಿಂದನೇ ಎಕ್ಸ್ಟ್ರಾಕ್ಟ್ ಮಾಡಲ್ಲ. ಡಿಸ್ಕಷನ್ ಒಬ್ಬರ ಜೊತೆ ಯಾರ ಜೊತೆ ಆದ್ರೂ ಡಿಸ್ಕಸ್ ಮಾಡ್ಬೇಕಷ್ಟೇ ನಾನು. ನಿಮ್ಮಿಂದ ಆನ್ಸರ್ ನ ಎಕ್ಸಾಕ್ಟ್ಲಿ ಕೊಡಿ ಅಂತ ನಾನೇನ್ ಕೇಳಲ್ಲ. I want a discussion, that's it. Instead of me dictating, I want someone to discuss with me. That's it. Who's ready for the next? Me, sir. Aksha will be always ready. Okay. Yes, Akshara. Problem number 8, sir. what is given? The sum of n terms of an AP is Pn plus Qn square. Pn plus Qn square. What's the formula of Sn? Sn is equal to n by 2, 2a plus n minus 1 into d. Is equal to Pn plus Qn square. What is you have to find in this? Common difference, sir. Andre D. D, huh? ಏನ್ ಮಾಡ್ಬೋದು ನೋಡಿ ಈಗ ಲೆಫ್ಟ್ ಸೈಡ್ ಶೆಲ್ ಮಲ್ಟಿಪ್ಲೈ ಎವ್ರಿಥಿಂಗ್. Yeah, sir. Is it okay? Yes, sir. So ಇದನ್ನ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. So this will become 2 to cancel ಆಗುತ್ತೆ. So this will become 2 can NA ಆಗುತ್ತಾ? Plus NA multiply this n by 2 into n minus 1 into d is equal to Pn plus Q n square. So NA ಹಾಗೆ ಇಟ್ಕೊಳ್ಳೋಣ. ಮಲ್ಟಿಪ್ಲೈ ಮಾಡ್ತೀನಿ. n square by 2 minus nd divided by 2 is equal to Pn plus Qn square. Is it okay? Yes, sir. ಮತ್ತೆ ಒಂದು d term I need to find ಅಲ್ವಾ? Sir, n square d by 2 alva. 1 second, sorry. n square d by 2. Yeah, thank you. Right. So, ಇಲ್ಲಿ ನೋಡಿ ಈಗ there are two types of terms. ಇದರಲ್ಲಿ n ಕಾಮನ್ ತೆಗೆದ್ರೆ a minus d by 2 ಸಿಗುತ್ತೆ. ಇದನ್ನ d by 2 multiplied by n square ಅಂತ ಬರ್ಕೊಳ್ತೀನಿ. Is it okay? Everyone, is it okay? Yes, sir. Yes, sir. Now, coefficient of n square on both sides. Left hand side ಅಲ್ಲಿ ನೋಡಿ n d by 2 ಇದೆ. Right hand side ಅಲ್ಲಿ ಏನಿದೆ? Q ಇದೆ. So can I compare the coefficients of n square on both sides? Yes, sir. So d by 2 is equal to q. Can I write d is equal to q? Yes, sir. It's done. It's over. That's it. So that p and q are constant are the extra information, sir. Yeah, it's okay. ಆಮೇಲೆ ನೀವೇನೋ ವೇರಿಯಬಲ್ ಅನ್ಕೊಂಡ್ಬಿಡ್ತೀರಾ, ಅದಕ್ಕೆ ಅಲ್ಲಿ ಏನೋ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. Okay. ನೇಹಾ ಅವರೇ, ಮಿಸ್ ನೇಹಾ. ಹಾ ಸರ್. ಯಾವತ್ತಮ್ಮ ಇದು ಪಾರ್ಸಲ್ ಬರೋದು ನನ್ಗೆ? ನಾಳೆ ಸರ್. ನಾಳೆ ನಂಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತೀನಿ ಅಂತ. ಎಸಿಗೆ ಬರ್ತೀನಿ ನನಗೂ ಗೊತ್ತಿಲ್ಲ. ಹಾ ಸರ್. ಯಾಕೆ? ನಾಳೆ ನಿಮಗೆ ಕೊಡ್ತೀನಿ ಸರ್. ಡೋಂಟ್ ವರಿ, ನಾನೇನು ಸೀರಿಯಸ್ ಆಗಿ ಕೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಜೋಕಿಂಗ್ ಬಿಕಾಸ್ ಐ ವಾಂಟ್ ಟು ಡಿಸ್ಕಸ್ ದ ನೆಕ್ಸ್ಟ್ ಸಮ್ ವಿತ್ ಯು. ಓಕೆ ಸರ್. So don't worry, ASC students can really okay. ಆರಾಮಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ASC ಗೆ ನಾನೇನು ಬರಲ್ಲ. ಯಾಕೆ ಸರ್? Because I'm going for Carmel, man. Mount Carmel, sir. ಯಾರ ಪ್ರಕಾರ ಇದು? ಪಾಟೀಲ್ ಪ್ರಕಾರನಾ? ಹಾ ಸರ್. ಸ್ಟಾಲಿನ್ ಮೌಂಟ್ ಕಾರ್ಮೆಲ್ ಅಲ್ಲಿ ಓದ್ತಾ ಇದ್ರೆ ನಾನು ಮೌಂಟ್ ಕಾರ್ಮೆಲ್ಗೆ ಹೋಗ್ತೀನಪ್ಪ.
ಸರ್ ನಾನು ಎಸಿಗೆ ಬರ್ತಿದ್ದೇನೆ, ಎಸಿಗೆ ಬನ್ನಿ ಸರ್. ನಾನ್ ಹೇಳಿದ್ದೇನು, ನೀನ್ ನನ್ಗೇನ್ ಕೇಳಿದೆ? ಸರ್ ಮೌಂಟ್ ಕಾರ್ಮೆಲ್ ಅಂದೆ. ಇಫ್ ಯು ಸ್ಟಡಿಂಗ್ ಇನ್ ಮೌಂಟ್ ಕಾರ್ಮೆಲ್, ಐ ವಿಲ್ ಕಮ್ ದೇರ್ ಓನ್ಲಿ. Unfortunately, no, sir. Oh, come and meet you in Carmel, sir. Huh? Oh, you wanted to study in Mount Carmel. Unfortunately, no, sir, you're feeling sad. Unfortunately, I can't meet you, no, sir. Good. So have a relax, okay? I'll come to Carmel and meet you, sir. Don't worry, man. Saturday I will be in ASC, but Friday I will be in Carmel. That's my schedule for the next 2 days. I'll come, sir, Saturday. Again, me Saturday, sir. This is unfair, sir. Why, Akshara? Why you think so? People who are coming on Friday to AAC can't meet you, no, sir. ಇಲ್ಲ ಏನಾಗುತ್ತೆ, ನಾನು the thing is I have to manage both the sides. So 2 ದಿನ 2 ಕಡೆ ಇರಕ್ಕಾಗಲ್ಲ. So 1 ದಿನ ಕಾರ್ಮೆಲ್, 1 ದಿನ ASC. Saturday Carmel ಹೋಗಿ ಮತ್ತೆ ಇದಕ್ಕೆ Friday. We only have on Friday. No, sir, you come Friday. Oh, okay, wait. Sir, okay, we'll okay, come on Saturday also, sir. ಏನ್ಮಾ? We'll come on Saturday also, sir. ಅಪ್ಪ ಅಮ್ಮ ಕಡ್ಡಿ ಇಟ್ಕೊಂಡು ಹೊಡಿತಾನೆ ಆಮೇಲೆ. ನನಗೇನ್ ಮಾಡಲ್ಲ ಸರ್. ಹಾ? Okay, shall I start the next one? Neha avare discuss ಮಾಡೋಣ. sir. Okay ma. What is given? What we have to find? ನಿನ್ನನ್ನೇ ಕರೆದಿದ್ದೀನಿ, ಒಂದು ರೀಸನ್ ಇದೆ. ಗೊತ್ತಿಲ್ಲ ಸರ್. ಗೊತ್ತಾಗುತ್ತೆ. Problem number 9, sir. What is given? What we have to find? They're given a ratio of sum of nth terms, sir. 5n plus 4 is to 9n plus 6. Okay na? Sir. 2 different APs ಬಗ್ಗೆ ಮಾತಾಡ್ತಾ ಇದ್ದಾರೆ. Sir. First AP ಏನ್ ಬರೀತೀರಾ? n by 2 into 2a plus n minus 1d divided by n by 2 2a 1 plus n minus 1 into d. 1. Okay, right. So ಸೈಲೆಂಟ್ ಆಗಿರಬಾರ್ದು, ಕೂತ್ಕೊ, ಹೇಳ್ತಾ ಹೋಗ್ಬೇಕು ನನ್ಗೆ. ನಾನು ಬರೀತಾ ಇದೀನಿ ಅಂತ ನೀನ್ ಸೈಲೆಂಟ್ ಆಗ್ಬಿಟ್ರೆ? Yes, sir. Okay, sir. ಮಾತಾಡಮ್ಮ, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರೆ ಹೇಗೆ? ಅಲ್ಲ ಸರ್, ನೋಡ್ತಾ ಇದೀನಿ ಏನ್ ಮಾಡ್ತಿದ್ದೀರ ಅಂತ. ಏನೋ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು. Which term? Sum of what? No, ಎಷ್ಟು term? Find the ratio of what? 18th term. 18th term ಅಲ್ವಾ? ಸರ್ 9n plus 6 ಬರಿಬೇಕು ಸರ್ ಕೆಳಗಡೆ. 9n plus 6 ಅದು. ಓಕೆ, ಹಾ. Sir, 18th term ಅಂದ್ರೆ it should be 17, no, sir? Wait, ಒಂದು ನಿಮಿಷ. ಅದಕ್ಕೆ ನಾನು ಯಾರು ಇಂಟರಪ್ಟ್ ಮಾಡಿದ್ದು? ಡಿಸ್ಕಷನ್ ಯಾರ್ಯಾರು ನಡೀತಾ ಇದೆ? ಸ್ಟಾಲಿನ್, ಮಿಸ್ಟರ್ ಸ್ಟಾಲಿನ್, ಡಿಸ್ಕಷನ್ ಯಾರ್ಯಾರು ನಡೀತಾ ಇದೆ? Sorry, sir. ಸರ್ ಪ್ಲೀಸ್ ಸರ್, ಎಲ್ಲಾ ತಟ್ಟೆಗೂ ಕೈ ಹಾಕ್ಬಿಡಿ ಸರ್. ನಾನು ನೇಹನ್ ಕರೆದಿದ್ದೀನಿ, ಒಂದು ರೀಸನ್ ಇದೆ. ಸೊ ವೇಟ್. ಓಕೆ, ಎಸ್ ನೇಹಾ. ಹಾ ಸರ್. ಸೊ ಹೇಳಿ. 18th ಅಲ್ವಾ? ನೋಡಿ ಮಧ್ಯದಲ್ಲಿ ಅವ್ನು ಬಾಯ್ ಹಾಕ್ಬಿಟ್ಟ. ನನ್ಗೆ ಅವ್ನು ಹೇಳಿದ ರೀಸನ್ ಸರಿ, ಬಟ್ ನನ್ಗೆ ಒಬ್ಬರ ಜೊತೆ ಪರ್ಟಿಕ್ಯುಲರ್ ಡಿಸ್ಕಷನ್ ನಡೆಸಬೇಕಿದೆ. ಇದು ಅದಕ್ಕೆ ಬಿಡ್ಲೇ ಇಲ್ಲ ಅವನು. ನೇಹಾ, ಇವಾಗ್ಲಾದ್ರೂ ಗೊತ್ತಾಯ್ತಾ ನಾನು ನಿನ್ನ ಹೆಸರು ಯಾಕೆ ಕರೆದಿದ್ದೀನಿ ಅಂತ? ಇಲ್ಲ ಸರ್. ಒಂದು ನಿಮಿಷ, ಸಿಂಪ್ಲಿಫೈ ಮಾಡ್ಬಿಟ್ಟು ಹೇಳು. 35 into 5 plus 4. ನಾಟ್ ಜಸ್ಟ್ ನೇಹಾ, ಇದು ನಿನ್ನೆ ಯಾರು ಡಿಸ್ಕಸ್ ಮಾಡಿದ್ರು ನನ್ನ ಜೊತೆ, ಅವ್ರಿಗೆಲ್ಲರಿಗೂ ಅಪ್ಲೈ ಆಗುತ್ತೆ. ಓಕೆ ನೇಹಾ, ಬೇಗ ಹೇಳ್ಬೇಕು. 179. 179 ಡಿನಾಮಿನೇಟರ್ ಅಲ್ಲಿ. Quickly. 121. Sorry, 321, sir. ಓಕೆ ನೇಹಾ, ಈಗ್ಲಾದ್ರೂ ಗೊತ್ತಾಯ್ತಾ ನಾನು ನಿಮ್ಮನ್ನ ಯಾಕೆ ಕರೆದೆ ಡಿಸ್ಕಷನ್ಗೆ ಅಂತ? ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಏನು?
ಇದೇ ತರ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ ಗೊತ್ತು, ಬಟ್ ನಾನು ನಿಮ್ಮನ್ನೇ ಯಾಕೆ ಕರಿಬೇಕು? ನಾನು ಎಷ್ಟೊಂದು ಐ ಡಿಸ್ಕಸ್ ದಿಸ್ ವಿತ್ ಸೋ ಮೆನಿ ಅದರ್ಸ್, ಬಟ್ ಐ ಆಮ್ ಕಾಲಿಂಗ್ ಓನ್ಲಿ ಯುವರ್ ನೇಮ್. ಆಕ್ಚುಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಲ್ಲ, ನಾನು ಡಿಸ್ಕಸ್ ಮಾಡಿದ್ದು ಬೇರೆಯವ್ರ ಜೊತೆ ಇದನ್ನ. ವಿತ್ ಹೂಮ್ ಐ ಡಿಸ್ಕಸ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ ಯೆಸ್ಟರ್ಡೇ? It's not with Neha. Akshara maybe, sir. Maybe Akshara? Okay. Okay, Neha. ಇವಾಗ ಹೇಳಿ, ನಾನು ನಿಮ್ಮನ್ನ ಯಾಕೆ ಕರೆದೆ ಇದನ್ನ ಡಿಸ್ಕಸ್ ಮಾಡಕ್ಕೆ? ನಾನೇನೋ ತಪ್ಪು ಹೇಳಿದೆ ಅಂತ. ಇಲ್ಲ. Akshara. Sir? Why did I call Neha to discuss this? Because she might have solved before. No. Sujal? Sujal? Yes, Sujal, tell me. ಏನ್ ಸರ್? ಗೊತ್ತಿಲ್ಲ ಸರ್. ತಿಂದ್ಬಿಟ್ಟು ಮಲ್ಕೋ ಹೋಗು, ನೀನ್ ನಿದ್ದೆ ಮಾಡ್ತಾ ಇದ್ದೀನಿ ನಂಗೆ ಗೊತ್ತು. ಯು ಆರ್ ನಾಟ್ ಸಿಟಿಂಗ್ ಪ್ರಾಪರ್ಲಿ. ಯಾಕಂದ್ರೆ ಇಷ್ಟರಲ್ಲಿ ಸುಜಲ್ದು ಸುಮಾರು ರಿಪ್ಲೈಸ್ ಇರ್ತಾ ಇತ್ತು. ಸುಜಲ್ ಡಿಸ್ಕಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಪ್ರತಿ ಸಲ, ಇವತ್ತು ಮಾಡ್ತಿಲ್ಲ. ಸೊ ಒಂದು ನೀನ್ ಆಕ್ಟಿವ್ ಆಗಿಲ್ಲ, ಆಯ್ತಾ? ವೈ, ವಾಟ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ? ಏನಿಲ್ಲ ಸರ್. Then Sujal is not active today. May I know the reason? ಹಂಗೇನಿಲ್ಲ ಸರ್. Come on, man. Okay, Stalin ಕೇಳ್ಬಿಡ್ತೀನಿ. Stalin. Sir. Why did I call Neha to discuss this? Sir, how will I know, sir? ಎಲ್ಲಿದೆಯೋ ಅಲ್ಲಿಂದ ಬಿದೋಗು ಒಂದ್ಸಲ. Did she ask doubt yesterday, sir? In this type of sum? Exactly. So ಇವಾಗ ನೇಹ ವಾಪಸ್ ಕೇಳ್ತೀನಿ. You asked me something yesterday. ಹೌದಾ ಸರ್? ಶೋ ಬಾ ನೀವೆಲ್ಲ ಸ್ಟೂಡೆಂಟ್ಸ್ ಏನ್ರಿ ನೀವು? ಸರ್ ಏನು ಕೇಳಿಲ್ಲ ಸರ್, ನನ್ನ ಡೌಟ್. ಎಕ್ಸಾಕ್ಟ್ಲಿ. ತಬಸ್ಸುಮ್, ಅನ್ಮ್ಯೂಟ್ ಅಂಡ್ ಟಾಕ್ ಮಾ. ನೀವು ಕೇಳಿದ್ರ? ತಬಸ್ಸುಮ್, ಟೆಲ್ ಮಿ. Sir, I told Shifa. ಓ, ಅದು ನಿಮ್ದ, ಅದು ಶಿಫಾದ. ಅದು ತಬಸ್ಸುಮ್ ಪರ್ವೀನ್ ಅಂತ ಇದೆ. No, sir. No, there is one more name. Tabassum, please tell me. ಇಲ್ಲ ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸರ್, ಶಿ ಆಸ್ಕ್ ಫಾರ್ ಅನದರ್ ಮೆಥಡ್. ಓ ಯಾ, ಕರೆಕ್ಟ್ ಸರ್. ಬಾ ಅದು n is equal to 23. ಒಂದು ತೋರ್ಸುತ್ತೆ ನೋಡಿ, ನೀವು ಎಷ್ಟು ಆಕ್ಟಿವ್ ಆಗಿದ್ದೀರಾ, ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಾ, ಇದೆಲ್ಲ ತೋರ್ಸುತ್ತೆ. ಮಿಸ್ಟರ್ ಸ್ಟಾಲಿನ್, ಸೋ ಕಾಲ್ಡ್ ಸ್ಟಾಲಿನ್ ಅವ್ರು ಬಂದ್ಬಿಟ್ಟು ಒಂದು ಮಾತು ಕೇಳಿದ್ರು, ನನ್ಗೇನ್ ಹೇಳೋ? ಸೊ ಸ್ಟಾಲಿನ್ ಏನ್ ಕೇಳಿದ್ರಪ್ಪ ತಾವು? ಹೌ ಡು ಐ ನೋ ಸರ್? ಕರೆಕ್ಟಾ? ಸರಿ ಸರ್. ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಕೇಳಿಸ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು ನಿಮ್ಗೆ. ಸರ್ ಹಂಗಿಲ್ಲ ಸರ್, ನೀವು ಆಲ್ ಆಫ್ ಅ ಸಡನ್ ನೀವು ಕಾಲ್ ನೇಹಾ, ಐ ಆಮ್ ಲೈಕ್ ನೋ. ನಾನೊಬ್ಬರ ಜೊತೆ ಏನಾದ್ರು ಡಿಸ್ಕಸ್ ಮಾಡ್ತಿದೀನಿ ಅಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ನೇಹ ನಾನು ಯಾಕೆ ಕರೆದೆ ಈಗ? ಓಕೆ, ನಿನ್ನೆ ಇದೇ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ. ನಿನ್ನೆ ಹೇಳ್ಕೊಟ್ಟಿದ್ ಮೆಥಡ್ ಬೇರೆ, ಇವತ್ತು ಹೇಳ್ಕೊಡ್ತಾ ಇರೋ ಮೆಥಡ್ ಬೇರೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯೆಸ್ಟರ್ಡೇ ಅಂಡ್ ಟುಡೇ? ನಿನ್ನೆ ಡೈರೆಕ್ಟ್ ಆಗಿ ಎನ್ ವ್ಯಾಲ್ಯೂ ಕೊಟ್ಟೆ ನಿಮ್ಗೆ, ಕರೆಕ್ಟಾ? Yes, sir. Today you showed the method how to find. Yes. Today I am giving you the method of finding n value. ನಿನ್ನೆ ಸೋ ಕಾಲ್ಡ್ ಸುಜಲ್ ಅವರು ಕೇಳಿದ್ರು, ಸರ್ ಹೆಂಗ್ ಸರ್ ಜ್ಞಾಪಕ ಇಟ್ಕೊಳ್ಳೋದು, ಹೆಂಗ್ ಸರ್ ಗೊತ್ತಾಗತ್ತೆ ನಮ್ಗೆ? ಮಿಸ್ಟರ್ ಸುಜಲ್, ನೀವು ಕೇಳಿದ್ರ ನಿನ್ನೆ? ನೋಡಿ, ಅವ್ರನ್ನೂ ಕರೆದೆ, ಯಾಕಂದ್ರೆ ಅವರು ಕೇಳಿದ್ರು ನಿನ್ನೆ ಇದ್ರ ಬಗ್ಗೆ. ಬಟ್ ಇವತ್ ಕೇಳಿದ್ರೆ ಗೊತ್ತಿಲ್ಲ. ನಾನು ಏನ್ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ. ನೇಹ ಅವ್ರನ್ನ ನಾನು ಏನ್ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ. ಸರ್, ಅದು n-1/2 ನೇ ಏನಕ್ಕೆ ತಗೊಂತೀವಿ ಸರ್? ಇಲ್ಲಿ ಇದೆಯಲ್ಲಮ್ಮ ಇದು. ಓಕೆ ಸರ್. ಇದು 18th ಟರ್ಮ್ ಆಗ್ಬೇಕಂದ್ರೆ a+17d ಬೇಕು ನಿನ್ಗೆ. ಓಕೆ ಸರ್. ಇದು a+17d ಆಗ್ಬೇಕು ಅಂದ್ರೆ n-1/2 17 ಆಗ್ಬೇಕು, ಕರೆಕ್ಟಾ? ಹಾ ಸರ್. ಬಿಕಾಸ್ ಯು ವಾಂಟ್ 18th ಟರ್ಮ್. ಓಕೆ ಸರ್. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಾನು ನಿಮ್ ಜೊತೆ ಒಂದು 5 minutes ಡಿಸ್ಕಷನ್ ನಡೀತು, ವೇಸ್ಟ್ ಅನ್ಕೋಬಹುದು ಕೆಲವರು, ಬಟ್ ಸಾರಿ, ಈ ಡಿಸ್ಕಷನ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ ಇವಾಗ. ಎಕ್ಸ್ಕ್ಯೂಸ್ ಮೀ. ಅದಕ್ಕೋಸ್ಕರ ಇಷ್ಟು ಡಿಸ್ಕಷನ್ ನಡೆಸಿದ್ ನಾನು. ಅಂಡ್ ತಬಸ್ಸುಮ್ ಇಸ್ ದ ಓನ್ಲಿ ಗರ್ಲ್ ಹೂ ಆಕ್ಚುಲಿ ಸೆಡ್ ದ ಕರೆಕ್ಟ್ ಥಿಂಗ್. ಶಿ ಆಸ್ಕ್ಡ್ ಅನದರ್ ಮೆಥಡ್ ಫಾರ್ ದ ಸೇಮ್ ಎಕ್ಸ್ಪ್ಲನೇಷನ್. ಅದು ಕೇಳಿಸ್ಕೊಳ್ಳೋದು ಅಂದ್ರೆ, ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅದು. ನೋಟ್ ಡೌನ್ ಎವ್ರಿವನ್.
ಬಿಕಾಸ್ ಮೋಸ್ಟ್ಲಿ ನೇಹ ಕೇಳಲಿಲ್ಲ ಅಂದ್ರೆ ನಾನು ಇನ್ನೊಂದು ಮೆಥಡ್ ಸರ್ಚ್ ಮಾಡಕ್ಕೆ ಹೋಗ್ತಿರ್ಲಿಲ್ವೇನೋ. ಐ ವಾಸ್ ಕ್ವೈಟ್ ಓನ್ಲಿ ಓಕೆ, ಬಟ್ then I thought, okay, let me try one more method. Sorry, sir. Just got it. Yes, madam. Sorry, sir. I forgot. That's okay. No problem. ಬಟ್ ನೀವು ಓಕೆ, ನಿಮ್ದಾದ್ರೂ ಪರವಾಗಿಲ್ಲ ರೀ. ಸ್ಟಾಲಿನ್ ಬಂದ್ಬಿಟ್ಟು ಒಂದು ಮಾತು ಕೇಳ್ದ ನೋಡಿ ನನ್ಗೆ. ಏನ್ ಹೇಳಿ ಕೇಳಿದ್ದೆ ಸ್ಟಾಲಿನ್? ನನ್ಗೇನ್ ಗೊತ್ತು ಸರ್ ಅಂತ. How do I know, sir? Sir, ಹಂಗಿಲ್ಲ ಸರ್. Sometimes you randomly pick people. You are a part of the discussion in this class, correct? Yes. So ಇಲ್ಲಿ ಏನ್ ಡಿಸ್ಕಷನ್ ನಡೆಯುತ್ತೋ ಎಲ್ಲಾರು ಕೇಳಿಸ್ಕೊಂಡಿರ್ತೀರಾ, ಕರೆಕ್ಟಾ? Yes, yes. ನಾನು ನೇಹ ಪ್ರೈವೇಟ್ ಆಗಿ ಮಾತಾಡ್ಕೊಂಡು? ಹಂಗಿಲ್ಲ ಸರ್. ನಾನು ನೇಹ ಪ್ರೈವೇಟ್ ಆಗಿ ಮಾತಾಡ್ಕೊಂಡ್ವಾ? ಇಲ್ಲ. ಪಬ್ಲಿಕ್ ಅಲ್ಲೇ ಮಾತಾಡ್ಕೊಂಡಿದ್ದೀವಿ ತಾನೆ? ಸರ್ ಅದು ನಿನ್ನೆ ಕೇಳಿದ್ರೆ ಫ್ಲಾಶ್ ಆಗ್ಲಿಲ್ಲ ಸರ್ ತಲೆ. No. The way you answer somewhere, ಅದು ಹೆಂಗಿರುತ್ತೆ ಸಮಟೈಮ್ಸ್ ಅಂದ್ರೆ ನಾನು ಇದಕ್ಕೂ ನಿನಗೆ ಸಂಬಂಧನೇ ಇಲ್ವೇನೋ ಆತರ ಮಾತಾಡ್ತೀಯ. ನಾಟ್ ದ ಫಸ್ಟ್ ಟೈಮ್, ಯು ಹ್ಯಾವ್ ಡನ್ ದಿಸ್ ಮೆನಿ ಟೈಮ್ಸ್. ಸಾರಿ ಸರ್. ಸಾರಿ ಅಲ್ಲ ನೀನ್ ಸಾರಿ ನೀನ ಇಲ್ಲಿ ಇಟ್ಕೊಂಡು ಎಲ್ಲಾದ್ರೂ ಹೋಗ್ಬಿಟ್ಟು ಕೊಡು. ಓಕೆ, ಅದಕ್ಕೆ ಏನಾದ್ರೂ ದುಡ್ಡು ಕೊಡ್ತಾರೆ, ಅದ್ ನೀನೇ ಇಟ್ಕೋ. Okay, if all of you are finished, please mention the next number, problem number. Sir, doubt sir. ಅಬ್ಬಾ ಇವ್ನು ನೋಡಿ, ಇವ್ನು ಏನಾದ್ರೂ ಒಂದ್ ಸ್ವಲ್ಪ ಬೈದ ಮೇಲೆ ಆಮೇಲೆ ಎದ್ದು ಕೂತ್ಕೋತಾನೆ ಇವನು, ಅಲ್ಲಿವರೆಗೂ ಕೂತ್ಕೊಳ್ಳಲ್ಲ. ಹೇಳಪ್ಪ ಸರ್ ಅದ್ ಏನ್ ಮಾಡಿದ್ರಿ ಸರ್ ಆಮೇಲೆ n1 - 1/2 ಏನ್ ಮಾಡ್ದೆ? ಅಲ್ಲಿ ಕೆಳಗೆ ಸರ್ ಈ ಕಡೆ ಲೆಫ್ಟ್ ಅಲ್ಲಿ ಏನ್ ಮಾಡಿದೀನಿ ನೋಡು, ನೀನೇ ನೋಡು, ನೋಡ್ಬಿಟ್ಟು ಹೇಳು. ನೋಡು ಓಕೆ ಸರ್. ಅರ್ಥ ಆಯ್ತಾ? ಅಲ್ಲಿ ಕೇಳಕ್ಕೆ ಏನಿಲ್ಲ, ಥಿಂಕ್ ಸಿಂಪಲ್, 2 ಕಾಮನ್ ತೆಗ್ದಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಸರ್ ಎಸ್ ಸರ್. ಓಕೆನಾ? ಸೊ ಶಾಲ್ ಐ ಕಂಟಿನ್ಯೂ? ಎಸ್ ಸರ್. ನನ್ನ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಸಮೃದ್ಧ ಅವ್ರು ಬರ್ತಾರಾ? ಡೌಟ್ ಸರ್. ಪಾಟೀಲ್ ಹೇಳ್ಬಿಡಿ ಬೇಗ. ಸರ್ n-1/2 = 17 ಅಂತ ಹೆಂಗ್? ಬಿಕಾಸ್ ಯು ವಾಂಟ್ ದ 18th ಟರ್ಮ್. ಈಗ 18th ಟರ್ಮ್ ಫಾರ್ಮುಲಾ ಹೇಳು. a + 17d. ಅಲ್ಲಿ 17 ಬರ್ಬೇಕು ಅಂದ್ರೆ ಇದು ಇಲ್ಲಿ ಏನಿದೆಯೋ ಇಲ್ಲಿ ಇದೆಯಲ್ವಾ, ಇದು 17 ಆಗ್ಬೇಕು. ಸೊ ಅದಕ್ಕೆ ಅದನ್ನ 17 ಗೆ ಈಕ್ವೇಟ್ ಮಾಡೋದು. Yes sir. Mr. Samruddh, would you like to discuss the next? Yes sir. What is given? Can you read out? If the sum of first p terms of an AP is equal to the sum of first q terms, then find the sum of first p plus q terms. They have given SP is equal to SQ? Yes sir. Okay. Formula to find out SP. p/2 2a plus p minus 1 into d is equal to q/2 2a plus q minus 1 into d. Right. ಏನ್ ಫೈಂಡ್ ಔಟ್ ಮಾಡ್ಬೇಕು? ಲಾಸ್ಟ್ ಏನ್ ತೋರಿಸಬೇಕು ನೋಡು. We need to find the sum of the first p plus q terms. ಅಂದ್ರೆ SP plus q ಕಂಡುಹಿಡಿಬೇಕು. Yes sir. Correct? Yes, right. sir. So how to find it, man? Can you help me in doing this? Sir, we'll solve the given equation. Sir, we have this. Solve ಮಾಡಿ ಏನ್ ಕಂಡುಹಿಡಿತೀಯ ಅದನ್ನ ಹೇಳು. So common difference or common difference ಒಂದು ಕಂಡುಹಿಡ್ಕೊಳ್ಳೋಣ. A ಕಂಡುಹಿಡಿಯಲ್ಲ ನಾನು. This time by using this condition I'm going to find out only the common difference. Okay, and to do that, just observe what I'm going to do. Okay. First 2 to cancel ಮಾಡ್ಬಿಡ್ಲಾ? Yes sir. Okay, let me multiply. 2AP plus P into P minus 1 into D is equal to 2AQ plus P ಇದಕ್ಕೂ multiply ಮಾಡಿದ್ರೆ okay. So Q into Q minus 1 into D. Is it okay? Yes sir. Okay, just look at the shifting. ಇದನ್ನ ಈ ಕಡೆ ತಗೊಳ್ತೀನಿ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? Yes sir. P into P minus 1 into D minus Q into Q minus 1 into D is equal to 2AQ minus 2AP. Is it okay? Yes sir. What is common in the left side? Can I take D as common? Yes sir. So multiply ಮಾಡ್ತೀನಿ ಈಗ. P square minus P minus Q square plus Q. Is it okay? Yes sir. Right side, what is common? 2. 2A is common. 2a. So Q minus P ಬರ್ಕೊಳ್ಳಾ? Yes sir. So D into ಇಲ್ಲಿ ನೋಡಿ P square minus P square ನ ಗ್ರೂಪ್ ಮಾಡ್ತೀನಿ. ಆಮೇಲೆ ಇದೆರಡರಲ್ಲಿ let me just take minus common, P minus Q ಬರುತ್ತೆ. ಇದು ಹಾಗೆ ಇಟ್ಕೊಳ್ತೀನಿ. 2A into Q minus P. Yes sir.
Can I expand this as p plus q into p minus q? Yes, sir. Yes. ಹಾಗಾದ್ರೆ ಈ ಎರಡರಲ್ಲೂ p minus q ಕಾಮನ್ ತೆಗಿಬೋದಾ? Yes, sir. So d into p minus q ಕಾಮನ್ ತೆಗೆದ್ರೆ ರಿಮೈನಿಂಗ್ ಹೇಳಿ. So p plus q minus 1. Exactly. ರೈಟ್ ಸೈಡ್ ಅಲ್ಲಿ ಒಂದು ಸ್ಮಾಲ್ ಚೇಂಜ್ ಮಾಡ್ತೀನಿ, ಮೈನಸ್ ಅನ್ನ ಕಾಮನ್ ತೆಗಿತೀನಿ. ಮೈನಸ್ ಕಾಮನ್ ತೆಗೆದ್ರೆ minus 2a into p minus q ಬರ್ಕೋಬೋದಾ? Yes, sir. ಕಾಮನ್ ತೆಗೆದಿದ್ದ ರೀಸನ್ I can cancel this. Yes. Okay na? Right. Yes, sir. So what is left now? D into p plus q. Sir, we can take p plus q minus 1 to the RHS. Exactly. So hagadre, what is the common difference is going to be now? D is equal to minus 2a divided by p plus q minus 1 agutta? Yes, sir. Is it okay now? Yes, sir. Nan munchene helide, my intention is to find out the common difference. So all of you, please, it's ಸ್ವಲ್ಪ lengthy ide. I cannot continue in this small space. So ನೀವೇನ್ ಮಾಡಿ ಇಲ್ಲಿವರೆಗೂ ಬರ್ಕೊಳ್ಳಿ, the rest I will continue. Please do it. Done, sir. All of you done? ಎಲ್ಲರೂ? Done, sir. ಈ ನಮ್ಮ ಸ್ಟೂಡೆಂಟ್ಸ್ ಒಂದು ಕೆಟ್ಟ ಅಭ್ಯಾಸ ಏನ್ ಗೊತ್ತಾ? What, sir? ಏನ್ ಹೇಳಿ, ಒಂದು ಕೆಟ್ಟ ಅಭ್ಯಾಸ ಇದೆ ಎಲ್ಲರಿಗೂ. ನೀವು ಎಕ್ಸ್ಪ್ಲೇನ್ ಮಾಡಲ್ಲ. ಏನಮ್ಮ? ಎಲ್ಲರೂ Everyone will not reply. ಅದಲ್ಲ ದಟ್ಸ್ ಓಕೆ, ಬಿಟ್ಬಿಡಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನೀವು ಎಕ್ಸ್ಪ್ಲೇನ್ ಮಾಡುವಾಗ ಯಾರದೇ ಹೇಳಿದ ಎಕ್ಸ್ಪ್ಲೇನ್ ಮಾಡುವಾಗ ಕಾಪಿ ಮಾಡ್ತೀವಿ. ಎಕ್ಸಾಕ್ಟ್ಲಿ ಯಾರು ಹೇಳಿದ್ದು? ವೇಟ್ ಸರ್. ಎಸ್ ಸುಜಲ್. ವೇಟ್ ಸರ್. ಏನ್ ವೇಟ್ ಅಂದ್ರೆ ಏನ್ ಮಾಡ್ತಾ ಇದ್ದೀನಿ ನಾನೇನಾದ್ರು ಬರಿತಾ ಇದ್ದೀನ ಬೋರ್ಡ್ ಮೇಲೆ? ಅಲ್ಲ ಸರ್, ನೀವು ಹೋಗ್ತೀರಾ ಅನ್ಕೊ. ನಾನು ಏನಾದ್ರು ಹೇಳಿದ್ನ ಬರ್ದ್ನ ಬೋರ್ಡ್ ಮೇಲೆ, ಇದು ಬರ್ಕೊಳಕ್ ಟೈಮ್ ಕೊಟ್ಟಿದ್ದೀನಿ ತಾನೆ? ಎಸ್ ಸರ್. No, did I say I'm going to continue? ಹೇಳಿದ್ನೇನ್ರಿ ಸುಜಲ್? ಎಸ್ ಸರ್. ನಾ ಹೇಳಿದ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ? ನೋ ಸರ್, ನೋ ಸರ್. ಮತ್ತೆ then why you said wait sir? ನಂಗೆ ಗೊತ್ತ್ರಿ ಬರ್ಕೋತಾ ಇದ್ದಾರೆ ಕೆಲವರು ಅಂತ ಹೇಳಿದೆ. ನೀವು ಆಗ್ಲೇ ನನ್ಗೆ ಬೈತಾ ಇದ್ದೀರಾ, ವೆಯ್ಟ್ ಸರ್ ಬೇಜಾರ್ ಮಾಡ್ಕೊಂಡು. ಫುಲ್ಲ ಕೇಳಿಸ್ಕೊಳ್ಳೋದೇ ಇಲ್ಲ ಹುಡುಗರು. ನಾನು ನೆಕ್ಸ್ಟ್ ಒನ್ ಸ್ಟಾರ್ಟ್ ಮಾಡಿದ್ರೆ ನೀನು ಹೇಳ್ಬೇಕಿತ್ತಲ್ಲ, ನಾ ಇನ್ನೂ ಕಂಟಿನ್ಯೂನೇ ಮಾಡಿಲ್ಲ. Now, shall I continue? ಸುಜಲ್ ಅವ್ರು ಒಬ್ಬರೇ ಹೇಳಬೇಕು, ಮಿಕ್ದವರೆಲ್ಲ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಮಿಸ್ಟರ್ ಸುಜಲ್, shall I continue? Yes sir. ಥ್ಯಾಂಕ್ ಯು. ನೀವು ಒಬ್ಬರು ಪರ್ಮಿಷನ್ ಕೊಟ್ರೆ ಸಾಕು. ಬನ್ರಿ ಸುಜಲ್, ಡಿಸ್ಕಷನ್ ಬನ್ರಿ. ಗೊತ್ತಿಲ್ಲ, ನೀವ್ ಯಾಕೋ ಒಳ್ಳೆ ಮೂಡಲ್ಲಿ ಇಲ್ಲ ಇವತ್ತು, ಅಷ್ಟಂತೂ ನಿಜ. ಆಕ್ಟಿವ್ ಆಗಿ ನೀವೇನು ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಸುಜಲ್, ಐ ಸೆಡ್ ಕಮ್ ಅಪ್ ಫಾರ್ ದ ಡಿಸ್ಕಷನ್. Yes sir. ಏನ್ ಫೈಂಡ್ ಔಟ್ ಮಾಡ್ಬೇಕು ಹೇಳಿ? Sir, first PQ and all terms of AP are ನಿಮಿಷ ಸರ್ ಪ್ರೂವ್ ಮಾಡ್ಬೇಕು ಸರ್. ಏನ್ ಪ್ರೂವ್ ಮಾಡ್ಬೇಕು ಸರ್? ಸಾರಿ ಸರ್, 10 ಸುಜಲ್ ನಾನೇ ಸಾರಿ ಹೇಳ್ತಿದ್ದೀನಿ. ಈವನ್ ಆಫ್ಟರ್ ಗೆಟಿಂಗ್ ಟು ನೋ ದಟ್ ಯು ಆರ್ ನಾಟ್ ಇನ್ ಮೂಡ್ ಟುಡೇ, ಐ ಆಮ್ ಡಿಸ್ಕಸಿಂಗ್ ವಿತ್ ಯು. Okay, let's continue. It's okay Sujal, no problem. I can understand there is some problem, there is something wrong. Okay, it's okay, I won't discuss anything with you today. Sir illa sir. It's okay Sujal, I'm telling you everything is not okay today, so you please. Okay, right. Akshara, continue mana. Sir. ಏನು find out ಮಾಡ್ಬೇಕು ಹೇಳಮ್ಮ? We have to prove the equation, sir. ನಿನ್ ತಲೆ 11th ಮಾಡ್ತಾ ಇದ್ದೀನಿ, ಇನ್ನು 10th one ಕಂಪ್ಲೀಟ್ ಆಗಿಲ್ಲ. Oh, sorry sir. Sir, continue ಮಾಡಲ್ಲ sir. Samrudh, let's come up. Sir, sum of first p plus q terms, that will be p plus q by 2. Yes sir. So in the formula of Sn, n has to be replaced by p plus q. P plus q. Okay, so n by 2 multiplied by 2a plus p plus q minus 1 into d, correct? Yes sir. P plus q by 2 into 2a plus, what is d value?
minus 2a by p plus q minus 1. p plus q minus 1 ಇದು d ಆಯ್ತಾ? ಇದು ಹಾಗೆ ಬರ್ಕೊಳ್ತೀನಿ, p plus q minus 1. Can I cancel these two? Yes sir. So what is the remaining mat? p plus q by 2, 2a minus 2a. So can I say it as 0? Yes sir. That's it. Okay, from the given condition you find out common difference, that you will substitute in the sp plus q formula. Finally the sum of sp plus q terms is going to be 0. Please make a note. Anybody would like to discuss the 11th one? Please come up. Me sir. Me, sir. Me, sir. Me sir. ಬಂದವರೇ ಬರ್ಬೇಡ್ರಿ, ಬೇರೆ ಯಾರಾದ್ರೂ ಬನ್ರಿ. ಜ್ಞಾಪಿತ ಡಿಸ್ಕಸ್ ಮಾಡಿಲ್ಲ ಏನೂನು. ಓಕೆ, ಜ್ಞಾಪಿತ ಅವ್ರಿಗೆ ಚಾನ್ಸ್ ಕೊಡೋಣ. ಬರ್ಡೇ ಗರ್ಲ್ ಅಲ್ವಾ, ಎಷ್ಟಾದ್ರೂ ಅವ್ರು ಏನು ಕಳ್ಸಲ್ಲ, ಯಾರಿಗೂ ಏನು ಕೊಡೋದು ಇಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸರ್ ನೀವೇ ಸಿಗ್ ಬನ್ನಿ ಸರ್, ಬರ್ತೀನಿ. ನಾನ್ ಬರಲ್ಲ ಅಂತ ಗೊತ್ತು, ಅದಕ್ಕೆ ನೀನ್ ಕರೀತಾ ಇದೀಯಾ, ಅದು ಗೊತ್ತು. ಇಲ್ಲ ಸರ್, ಎಲ್ಲ ಒಂದ್ ಕಡೆ ಹೋಪ್ ಸರ್, ಬರ್ತೀರಾ ಅಂತ. ಇಲ್ಲ ಇಲ್ಲ, ನಾನು ಹೇಳಿದ್ನಲ್ಲ, ನಂದು ಐ ಹ್ಯಾವ್ ಟೋಲ್ಡ್ ಯು ದ ಶೆಡ್ಯೂಲ್ ಫಾರ್ ದ ನೆಕ್ಸ್ಟ್ 2 days. ಸರ್ ಹೇಳಮ್ಮ. ಈಗ ಎ ವ್ಯಾಲ್ಯೂ ಕಂಡಿಡಿದ್ರೆ ಅದು ಲೆಂದಿ ಆಗುತ್ತೆ ಸರ್. ಯಾವ್ದಮ್ಮ? ಇನ್ಸ್ಟೆಡ್ ಆಫ್ ಡಿ ಕ್ಯಾನ್ ವಿ ಫೈಂಡ್ ಎ? ಐ ಹ್ಯಾವ್ ನಾಟ್ ಟ್ರೈಡ್ ನೇಹ, ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಸರ್. Excuse me, sir. Yes, Mr. Stalin. Sir, what I did, I'm telling you, sir. Yeah, please. Sorry if it is wrong. Sir, we had got the equation, sir, p plus q minus 1 into d is equal to minus 2a anta. I shifted only 1a to the LHS part, sir. So I got a plus p plus q minus 1 into d is equal to minus a, sir. Answer so, ಏನು ಫೈನಲ್ ಆಗಿ ಹೇಳ್ರಿ? 0, sir. ಬಿಡಿ, ಬರ್ಕೊಳ್ಳಿ ಮತ್ತೆ. Okay. Right. So 11th one shall we discuss? Yes sir. So ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ಒಂದ್ಸಲ ನೋಡಿ. ಯಾರ್ರೀ ಅದು ಮಾತಾಡ್ತಾ ಇರೋದು? ಜ್ಞಾಪಿತ ಸರ್, ನನ್ನ ತಂಗಿ ಸರ್. ಬರ್ತ್ಡೇ ವಿಶ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮತ್ತೆ ಏನೋ ನೋಡ್ಬಿಟ್ಟು ಹೇಳ್ತಾ ಇದ್ಲು ಸರ್. Sir, they have given some of first PQ and R terms are ABC. ಒಂದ್ ಕೆಲಸ ಮಾಡಿ. ನೋ ಜ್ಞಾಪಿತ 11th one ಸ್ವಲ್ಪ ಬಿಟ್ ಲೆಂತಿ ಇದೆ, ಸೊ ಲೆಟ್ us avoid this today. ಆಮೇಲೆ ಮಾಡೋಣ. 12th one ಶಿಫ್ಟ್ ಆಗಿ ಸ್ವಲ್ಪ ಈಸಿ ಇರೋ ಪ್ರಾಬ್ಲಮ್ಸ್ ನ ಬೇಗ ಮುಗಿಸೋಣ. ಓಕೆ? Yes sir. Please go to the 12th one and read. The ratio of the sums of m and n terms of an AP is m square n square. Show the ratio of mth and n term is 2m minus 1 is to 2n minus 1. ಒಂದ್ಸಲ ನೋಡಿ, ಅರ್ಥ ಮಾಡ್ಕೊಳ್ಳಿ, ಏನ್ ಮಾಡ್ಬೋದು ಅಂತ ಆಮೇಲೆ ಹೇಳಿ. Sir, first ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮ್ ನ ನೀವು ಅರ್ಥ ಮಾಡ್ಕೊಳ್ಳಿ. ಟೇಕ್ ಯುವರ್ ಟೈಮ್. Sir, they have given that sum of m and n, ratio of sums of m and n terms is m square. So sm and sn ಅಂತ ಬರ್ಕೊಳ್ಳಾ? Yes sir. So what is given? 12th one ಡಿಸ್ಕಸ್ ಮಾಡ್ತಿರೋದು, 11th one ಆಮೇಲೆ ಮಾಡೋಣ ಅಂತ ಹೇಳಿದೀನಿ. sm by sn ಕೊಟ್ಟಿದ್ದಾರಾ? Yes sir. ಏನ್ ಕೊಟ್ಟಿದ್ದಾರೆ ಹೇಳಮ್ಮ? m square by n square. m square by n square, ಕರೆಕ್ಟಾ? sn ಫಾರ್ಮುಲಾ ಹೇಳು. sm is equal to m by 2 2a plus m minus 1 into d is equal to m square. ಡಿನಾಮಿನೇಟರ್ ಅಲ್ಲಿ n by 2 into 2a plus n minus 1 into d. ಓಕೆನಾ? Yes sir. 2 ಕ್ಯಾನ್ಸಲ್ ಮಾಡ್ಲಾ? Yes sir. ಇಲ್ಲಿ ನೋಡು n 1 power of n ಕ್ಯಾನ್ಸಲ್ ಮಾಡ್ತೀನಿ, m and 1 power of m ಕ್ಯಾನ್ಸಲ್ ಮಾಡ್ತೀನಿ. ಓಕೆನಾ? Yes sir. ಸೊ ಇಲ್ಲಿ ರಿಮೈನಿಂಗ್ ಏನು ಹೇಳು? 2a plus m 2 minus ಕಾಮನ್ ಬಿಡ್ತೀನಿ. Okay. ಸೊ ಏನ್ ಬರಿಬಹುದು ನಾನು? a plus m minus 1 into d by 2 is equal to m square. ಡಿನಾಮಿನೇಟರ್ 2 ಕಾಮನ್ ತೆಗೆದ್ರೆ a plus n minus 1 by 2 into d is equal to m by n. Right. Can you just please let me know what I have to find exactly? We need to find show that the ratio of the mth term and the nth term is what? 2m minus 1 by 2n minus 1.
ಓಕೆನಾ? ರೈಟ್. ಸರ್ m square by n square added ಸರಿ ಬರ್ತಿದ್ದೀರಾ? ಹಾ ಸರ್ ಕೇಳಿ ಫಸ್ಟ್ ಸ್ಟೆಪ್ ಅಲ್ಲಿ. ಫಸ್ಟ್ ಸ್ಟೆಪ್ Oh, sorry. By mistake. Okay. Right. Yes. ಸರ್ ನೆಕ್ಸ್ಟ್ ಸ್ಟೆಪ್ ಅಲ್ಲೂ ಅಷ್ಟೇ ಸರ್ m by n 2 ಸರಿ ಬರ್ತಿದ್ದೀರಾ? Okay. Now that's okay now? Yes sir. ಅದು ಏನಾಯ್ತು, ನಾನು ಫಸ್ಟ್ ಲೆಫ್ಟ್ ಸೈಡ್ ಬರಲ್ಲ, ಆಮೇಲೆ ರೈಟ್ ಸೈಡ್ ಬರಿಬೇಕು, ಬಟ್ ರೈಟ್ ಸೈಡ್ ಬರ್ದ್ಬಿಟ್ಟೆ, ಅದು 2 ಸಲ ಆಗೋಯ್ತು. ನೋ ಪ್ರಾಬ್ಲಮ್. ಎಸ್ ಹೇಳಿ ನೇಹಾ ಅವರೇ. ನೋಡಿ, ನಾಟ್ ನೇಹಾ, ಜ್ಞಾಪಿತಾ. ಏನ್ ಫೈಂಡ್ ಔಟ್ ಮಾಡ್ಬೇಕು ಹೇಳಿ. ಶೋ ದಟ್ ದ ರೇಷಿಯೋ ಆಫ್ ದಿ mth ಟರ್ಮ್ ಅಂಡ್ ದಿ nth ಟರ್ಮ್ is 2m minus 1 by 2n minus 1. ಹೇಳಿ, ಹೇಗ್ ಮಾಡೋಣ ಹೇಳಿ. Sir, mth term is equal to tn is equal to a plus n minus 1 into d. Okay. Tm is equal to a plus m minus 1 into d. Okay. They have to tm by tn that is equal to 2m minus 1 by 2n minus 1. That's okay? Yes sir. ಹೇಳಿ. This should be, the right hand side should be what? ನೋಡಿ ಅಲ್ಲಿ 2m minus 1 divided by 2n minus 1. ಹೇಳಿ, ಹೇಗ್ ಮಾಡೋಣ? Sir, we can give a plus m minus 1 into d is equal to 2m minus 1. ಇಲ್ಲ, ನೋಡಿ ಯೋಚನೆ ಮಾಡಿ. Who will tell me? Neha ಹೇಳ್ತಾರೆ ನಿಮಗೆ. I said Neha will tell me. I'm getting hints after that. You will get it. Sir. Who will discuss? Akshana, will you discuss? Sir, Yes, they yes, have given Tm is to Tn equal to 2m minus 1 by 2n minus 1, no sir? They have given the ratio, so we can substitute to evaluate in that only, no sir? ಇಲ್ಲ. Now I will go back to Neha. Sir. ನೀವು ನೆನ್ನೆ ಕೇಳಿದ್ದು ಡೌಟ್ ಇವಾಗ ಮತ್ತೆ ಕಂಟಿನ್ಯೂ ಆಗುತ್ತೆ. ಹಿಂಟ್ ಕೊಟ್ಟಿದ್ದೀನಿ ನೇಹಾ. n minus 1 by 2 is equal to ಅದಕ್ಕೇನೋ ರಿಲೇಟೆಡ್ ಇದೆ ಸರ್. m minus 1 by 2 should be equal to m minus 1. Is it okay, Neha? Sir, correct. Mth term. This has to be mth term. See, if you want Tm, it should be a plus m minus 1 into d. Sir. Whatever the d coefficient, the d coefficient has to be equal to m minus 1. Sir. So, can I write m minus 1 is equal to 2m minus 2? Sir. So, can I write m is equal to 2m minus 1? Sir. Okay. Got it? Sir. And the denominator ಅಲ್ಲಿ ಏನಾಗಬೇಕು ಹೇಳಿ? No, further simplify ಮಾಡಲ್ಲ ಇದನ್ನ further simplify ಮಾಡೋಣ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. This will not be simplified further. So note down. Okay. Yes, Neha. n minus 1 by n minus 1 by 2 should be is equal to n minus 1. n minus 1 is equal to 2n minus 2 or n is equal to 2n minus 1. Correct? Sir. That means ಇದಾದ್ಮೇಲೆ okay. ಇಲ್ಲಿ ಇದೆಯಲ್ವಾ ಇವಾಗ right side. Only for the right side you will replace m and n values, not for the left side. Sir. Yes, Akshara. Sir, if you further simplify, you get no, sir. ಏನ್ ಬರುತ್ತೆ ಹೇಳು? Sir, ಈ ಕಡೆ like m 2m minus m equal to 1, m is equal to 1, so n is equal to also 1. m and n equal to 1 and n equal to 1 ಅಂದ್ರೆ m equal to 1 ಕೊಟ್ರೆ ಇಲ್ಲಿ ಏನ್ ಬಂದ್ಬಿಡುತ್ತೆ? 0 ಬರಲ್ವಾ? sir, but ಅಲ್ಲ further simplify ಮಾಡಿದ್ರೆ ಅದು separate ಮಾಡಕ್ ಹೋಗ್ಬೇಡಿ. You are interested in substituting only for the right side. Okay sir. So ಈ m and n ನ replace ಮಾಡಬೇಕು ಈಗ. sir. Okay, 1 second. ಎಲ್ಲಾರನ್ನು ಕೇಳ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡೋಣ. Everyone understood this? It is the same old problem what Neha asked yesterday and what I explained today also. Yes sir. Yes Is sir. that clear? Yes sir, understood. Yes sir. Yes sir. Yes sir. Where are my boys? ಸರ್ ಅಲ್ಲಿ ಏನ್ ಮಾಡೋದು? ನಿಮ್ಗೇನು ಅರ್ಥ ಆಗ್ತಾ ಇಲ್ಲ ಸುಜಲ್, ಇವತ್ತು ಬ್ರೇಕ್ ಸರ್ m minus 1 by 2 ಬಿಕಾಸ್ ಇವತ್ತು ಡಿಸ್ಕಷನ್ ಯಾರ್ಯಾರು ನಡೆದಿದೆಯೋ ಅವ್ರಿಗೆಲ್ಲರಿಗೂ ಅರ್ಥ ಆಗಿರುತ್ತೆ. ನೋ ಪ್ರಾಬ್ಲಮ್. ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ. ಇವತ್ತು ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಇನ್ನೊಂದ್ಸಲ ಬೇಕಾದ್ರೆ ವಿಡಿಯೋ ನೋಡಿ, ಬಿಕಾಸ್ ನೀವು ವಿಡಿಯೋ ಸರಿಯಾಗಿ ನೋಡಿಲ್ಲ, ಇವತ್ತು ಸರಿಯಾಗಿ ಕ್ಲಾಸ್ ಅಲ್ಲಿ ನೀವು ಕೇಳಿಸ್ಕೊಂಡಿಲ್ಲ. ರೈಟ್? ಇಸ್ ಇಟ್ ಓಕೆ ಮಿಸ್ಟರ್ ಸ್ಟಾಲಿನ್? Yes sir.
ಅರ್ಥ ಆಯ್ತೇನ್ರಿ? Yes, sir. ಫರ್ದರ್ ಯಾಕೆ ಸಿಂಪ್ಲಿಫೈ ಮಾಡಿಲ್ಲ ಅರ್ಥ ಆಯ್ತಾ? Sir, they have asked us in terms of m and n, sir. Exactly. So ನಾವೇನ್ ಮಾಡೋಣ, let us not substitute for the left side. Okay, whatever I have written here, okay, so this is nothing but what I have written here, this is nothing but tm divided by tn, right? So ಅವಾಗ ಇಲ್ಲಿ ಏನಾಗುತ್ತೆ, m value will be 2m minus 1 and n value will be 2n minus 1. Is it okay, everyone? Yes, sir. Is it okay? Yes, sir. Okay. Yes, sir. Please make a note. Sir. Yes, Patil. How can we cancel that square, sir? ರೇ ಇಲ್ಲಿ ಸ್ಕ್ವೇರ್ ಅಲ್ಲ ರೀ ಕ್ಯಾನ್ಸಲ್ ಮಾಡಿರೋದು. ನೀವು ಎಲ್ಲಿದ್ದೀರಾ ನೀವು? Oh, got it, sir. LHS, sir. ನನಗೆ ಆಮೇಲೆ ಏನು ಬರಲ್ಲ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ. ಪಾಟೀಲ್ ಹೇಳಿದ್ ಹೆಂಗಿತ್ತು ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರೋ. ಇಲ್ಲ ಸಂಗ ಅನ್ಕಲ್ಲ. ಓಕೆ, ಬರ್ಕೊಳಪ್ಪ. Done, sir. Done, sir. Next one, me, sir. I've told you first only. ಯಾವ್ದಮ್ಮ? Next 13th one. ತರ್ಟೀನ್ತ್ ಬೇಡ, 14th ಹೋಗೋಣ. ಸ್ವಲ್ಪ ಈಸಿ ಇರೋದನ್ನ ಬೇಗ ಮುಗಿಸ್ಬಿಡ್ಬೋದು. ಇನ್ 10 minutes ಟೈಮ್ ಇದೆ ಅಷ್ಟೇ. ಐ ನೋ ಐ ಕೆನಾಟ್ ಫಿನಿಶ್ 18 sums. ನೋ ಪ್ರಾಬ್ಲಮ್. ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲೂ ಸ್ವಲ್ಪ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಐ ವಾಂಟ್ ಟು ಗೋ ಫಾರ್ ಸಾಲ್ವ್ ಮಾಡ್ಬೇಕಾ ಸರ್? ಯಾವ್ದಮ್ಮ? 13th. ಬೇಡಮ್ಮ, ನಾನೇ ಸಾಲ್ವ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಫ್ಯೂ ಪ್ರಾಬ್ಲಮ್ಸ್ ಆರ್ ಐ ಆಮ್ ಲಿವಿಂಗ್. ಐ ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನಂಗೆ ಒಂದ್ಸಲ ರಿಮೈಂಡ್ ಮಾಡ್ಬೇಕಷ್ಟೇ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, they are bit lengthy, that's why I'm just shifting them to next class. That's it. Okay, 14th one, without my help, can you solve it right now? Yes, sir. Yes, sir. Yes, sir. ನೆನ್ನೆ ಮಾಡಿಸಿದ್ದೀನಿ. ಓಕೆ, ನೆನ್ನೆ ಸೇಮ್ ಟೈಪ್ ಪ್ರಾಬ್ಲಮ್ ಬರ್ಸಿದ್ದೀನಿ. ಓಕೆನಾ? ಅದು ಗೊತ್ತಿದ್ರೆ ನೀವು ಬರೀತೀರಾ. ಗೋ ಫಾರ್ ಇಟ್. ಗೊತ್ತಿಲ್ಲದೆ ಇರೋರು ಬನ್ನಿ ಸರ್, ಡಿಸ್ಕಸ್ ಮಾಡೋಣ. ಯಾರು ಇಲ್ವಾ? ಓಕೆ, ನೋ ಪ್ರಾಬ್ಲಮ್. ಆಲ್ ಆಫ್ ಯು ಕಂಟಿನ್ಯೂ. ಸರ್ ಹೇಳಪ್ಪ. ಅಲ್ಲಿ ರೈಟ್ ಸೈಡ್ ಸರ್ m minus 1 by 2 is equal to m ಅಷ್ಟೇ ಬರಿಬೇಕಲ್ಲ ಸರ್ ನೀವು? m minus 1. If you want m term ಫಾರ್ಮುಲಾ ಹೇಳಪ್ಪ. m term sir a plus m minus 1 into d. ಅದಕ್ಕೇನೆ coefficient of d should be m minus 1 ಅಲ್ವಾ? Yes sir. ಅದಕ್ಕೆ ಸೊ ಇಲ್ಲಿ ಏನಿದೆ coefficient of d, this should be equal to m minus 1. Yes sir. Done, sir. Very good. Done, sir. Done, sir. Done, sir. You have to insert 5 arithmetic mean between 8 and 26. 8 is the first number, that is a is equal to 8. Common difference will be equal to 3. Correct, everyone? Yes, sir. Common difference 3 ಸಿಗುತ್ತೆ, a ಸಿಗುತ್ತೆ. a and d ಸಿಕ್ಕಿದ್ರೆ ಎಲ್ಲಾ ಟರ್ಮ್ಸ್ ಬರಿತಾ ಹೋಗಬಹುದು. So your 5 arithmetic means are 11, 14, 17, 20 and 23. Correct? Yes, sir. Yes, sir. 11. Second term will be 11. ಅದಾದ್ಮೇಲೆ 3 ಆಡ್ ಮಾಡ್ತಾ ಹೋದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಸಿಗುತ್ತೆ. Is that okay, everybody? Yes, sir. Yes, sir. All of you done? Sir. Yes, sir. Yes, sir. Sir. Okay, because that is easy and we have done it yesterday. I thought my students can do that, so ಅದಕ್ಕೋಸ್ಕರ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಓಕೆನಾ?
Okay, so next class continue Mana Monday. All my dear students, Monday. Still 8 minutes. And Sunday you have a PTB on maths. Yes, sir. Yes, sir. Yes, sir. Both kodi. Okay. So we have to write PTB with video call. Yes, video should be on. Next PTB gnapka itkodi. Everyone should switch on the video. Okay, video on ಮಾಡಿ ಇಟ್ಬಿಟ್ಟು ಬರಿಬೇಕು ನೀವು. ಕಾಪಿ ಮಾಡ್ತೀರಾ ಅಂತ ಅಲ್ಲ. Not because see now come on, video on ಮಾಡಿಟ್ರು ಕಾಪಿ ಹೊಡಿಯೋರು ಹೊಡಿತಾರೆ. We are not doing it to just check whether you are copying or not. Not for that reason. Got it? Okay. So ಏನಿಲ್ಲ, ಅದೊಂದು ಸೀರಿಯಸ್ನೆಸ್ ಬರುತ್ತೆ ನಿಮ್ಗೆ ಅಷ್ಟೇ. ಓ ನಮ್ ಮುಂದೆ ಯಾರೋ ಒಬ್ರು ಕೂತಿದ್ದಾರೆ ಅಂದ್ರೆ ಒಂದು ಸೀರಿಯಸ್ ಆಗಿ ಬರೀತಿ, ಸೀರಿಯಸ್ನೆಸ್ ಇರುತ್ತೆ ಅಷ್ಟೇ, ನಥಿಂಗ್ ಎಲ್ಸ್. ಸೊ ನೀವು ಆತರ ಎಲ್ಲ ತಿಳ್ಕೊಳಕ್ ಹೋಗ್ಬಿಡಿ, ಓ ನಾವು ಕಾಪಿ ಮಾಡ್ಬಿಡ್ತೀವ ಅಂತ. ಖಂಡಿತ ಆತರ ಅಲ್ಲ. ಓಕೆ, ಸೊ ಸಂಡೇ PTB ಚೆನ್ನಾಗಿ ಓದ್ಕೊಳ್ಳಿ, ಪ್ರಿಪೇರ್ ಆಗಿ. ಮಂಡೇ 5 to 6 and Tuesday 5 to 6 ಶೆಡ್ಯೂಲ್ ನ ನಾನು ಕಳಿಸ್ಕೊಡ್ತೀನಿ ನಿಮ್ಗೆ ಎಲ್ಲರಿಗೂ. ಸೇವ್ ಮಾಡಿ ಇಟ್ಕೊಳ್ಳಿ. ಎವ್ರಿ ಮಂಡೇ ಅಂಡ್ ಟ್ಯೂಸ್ಡೇ ಕಂಟಿನ್ಯೂ ಆಗುತ್ತೆ. ಐ ರಿಪೀಟ್, ದಟ್ ಶುಡ್ ಬಿ ಸೇವ್. ಡಿಲೀಟ್ ಮಾಡಕ್ ಹೋಗ್ಬೇಡಿ. Okay, sir. Is it okay, everyone? Yes, sir. Yes, Okay. sir. So then take care. So let's see on Monday. Sir. Yes, Padil. Sir, ಇದು trigonometry lesson sir. First difficult ಅಂದಿದ್ದಲ್ವಾ sir? Last week Saturday Sunday sir ಎಲ್ಲ ಫಾರ್ಮುಲಾ ಓದ್ಬಿಟ್ಟು ಎಕ್ಸರ್ಸೈಸ್ ಮತ್ತೆ ಮಾಡಿದೆ sir. 2 hours ಅಲ್ಲಿ ಎಲ್ಲ ಮುಗಿದ್ಬಿಡ್ತು ಅಷ್ಟೇ. ಬಿಕಾಸ್ ಒಂದ್ಸಲ ಪಾಠ ಕೇಳಿದ್ದೀರಾ, ಇನ್ನೊಂದ್ಸಲ ನೀವು ರಿವೈಸ್ ಮಾಡಿದ್ದೀರಾ, ರೈಟ್? ಸಾಕು. ಓಕೆ, ಓದ್ಕೊಳ್ಳಿ ಎಲ್ಲರೂ. ಓಕೆ, ಥ್ಯಾಂಕ್ ಯು.